ಕರ್ಮದಲ್ಲಿ ನಿಮಗೆ ಹಕ್ಕಿದೆ, ಫಲದಲ್ಲಿ ಎಂದಿಗೂ ಇಲ್ಲ. ನಿಮ್ಮ ಮನಸ್ಸು ಬಯಸುವ ಆ ಫಲವನ್ನು ಬಯಸದೆ ಕರ್ತವ್ಯವನ್ನು ಮಾಡಿ. ಏಕೆಂದರೆ ಕೆಲಸವನ್ನು ನೀವು ಮಾಡುತ್ತಿಲ್ಲ, ಪ್ರಕೃತಿಯ ದಾಸನಾಗಿ ನಿಮ್ಮ ದೇಹವು ಮಾಡುತ್ತಿದೆ ಎಂದು ತಿಳಿದುಕೊಳ್ಳಿ. ನಿಮ್ಮೆಲ್ಲರಿಗೂ ಕನ್ನಡ ವಿಚಾರಧಾರೆಗಳ ಪ್ರೀತಿಯ ಸ್ವಾಗತ. ಇಂದಿನ ಈ ಚಿಂತನಶೀಲ ವಿಚಾರಧಾರೆಗಳಲ್ಲಿ ನಾವು ಕಾಲಾತೀತ ಮತ್ತು ಸಾರ್ವಕಾಲಿಕ ಸತ್ಯಗಳನ್ನು ಅಡಗಿಸಿರುವ, ಸಕಲ ಮಾನವ ಕುಲಕ್ಕೂ ಶ್ರೇಷ್ಠ ಪ್ರೇರಣೆಯನ್ನು ನೀಡುವ ಶ್ರೀಮದ್ ಭಗವದ್ಗೀತೆಯ 18 ಅಧ್ಯಾಯಗಳ ಅಮೃತ ಸಾರವನ್ನು ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಆಲಿಸಲಿದ್ದೇವೆ. ಈ ಪವಿತ್ರವಾದ ಗೀತೆಯ ಜ್ಞಾನವು ಕೇವಲ ಧರ್ಮಗ್ರಂಥದ ಪಾಠಗಳಲ್ಲ, ಬದಲಿಗೆ ಇಂದಿನ ದಿನಮಾನಗಳ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸಮಸ್ಯೆಗೂ, ಅದು ಸಂಬಂಧಗಳಲ್ಲಾಗಲಿ, ವೃತ್ತಿಜೀವನದಲ್ಲಾಗಲಿ ಅಥವಾ ವೈಯಕ್ತಿಕ ಗುರಿಗಳಲ್ಲಾಗಲಿ, ಸರಿಯಾದ ಪರಿಹಾರವನ್ನು ಕಂಡುಕೊಳ್ಳಲು ನೆರವಾಗುವ ಒಂದು ಪರಿಪೂರ್ಣ ಮಾರ್ಗದರ್ಶಿಯಾಗಿದೆ. ಹಾಗಾಗಿ ಸ್ನೇಹಿತರೆ, ಅಪೂರ್ಣ ಜ್ಞಾನವು ಜ್ಞಾನ ಇಲ್ಲದಿರುವುದಕ್ಕಿಂತಲೂ ಹೆಚ್ಚು ಅಪಾಯಕಾರಿ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಈ ದಿವ್ಯ ಜ್ಞಾನದ ಸಾರವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ನೀವು ಸಿದ್ಧರಾಗಿರಿ. ಪರಮಾತ್ಮ ಶ್ರೀಕೃಷ್ಣನನ್ನು ಈ ವಿಶ್ವದ ಭೂತಕಾಲದ, ವರ್ತಮಾನದ ಮತ್ತು ಭವಿಷ್ಯದ ಅತ್ಯಂತ ಶ್ರೇಷ್ಠ ಪ್ರೇರಕ ವಕ್ತಾರ ಎಂದು ಗುರುತಿಸಲಾಗುತ್ತದೆ. ಮಹಾಭಾರತದ ಯುದ್ಧಭೂಮಿಯಲ್ಲಿ ಶ್ರೀಕೃಷ್ಣನು ನೀಡಿದ ಜ್ಞಾನವು ಅನೇಕ ಯುಗಗಳ ನಂತರವೂ ಇಂದಿನ 21ನೇ ಶತಮಾನದ ಜನಜೀವನಕ್ಕೂ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ ಎಂಬುದನ್ನು ಕೇಳಿ ದೊಡ್ಡ ಸಂಶೋಧಕರು ಸಹ ಆಶ್ಚರ್ಯಚಕಿತರಾಗಿದ್ದಾರೆ. ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೈನ್, ಸ್ವಾಮಿ ವಿವೇಕಾನಂದರಂತಹ ಅನೇಕ ಮಹಾನ್ ವ್ಯಕ್ತಿಗಳ ಜೀವನವನ್ನೇ ಈ ಜ್ಞಾನವು ಬದಲಾಯಿಸಿದೆ. ಯುದ್ಧದ ಮೊದಲು ಧನುಸ್ಸನ್ನು ಕೆಳಗೆ ಹಾಕಿ ಖಿನ್ನನಾಗಿದ್ದ ಅರ್ಜುನನನ್ನು ಈ ಭಗವದ್ಗೀತೆಯ ಜ್ಞಾನವು ಯುದ್ಧದಿಂದ ಪಾರು ಮಾಡಿ ಜೀವನದ ಶ್ರೇಷ್ಠ ವಿಜೇತನನ್ನಾಗಿ ಮಾಡಿತು. ನಿಮ್ಮೆಲ್ಲರ ಜೀವನದ ಸಮಸ್ಯೆಗಳ ಮುಂದೆ ನೀವು ಅರ್ಜುನನಂತೆ ನಿಂತಿರಬಹುದು, ಆದರೆ ಈ ಗೀತೆಯ ವಿಶಿಷ್ಟ ಜ್ಞಾನವು ನಿಮ್ಮ ನಿಜವಾದ ಉದ್ದೇಶಗಳ ಕಡೆಗೆ ಮಾರ್ಗದರ್ಶನ ನೀಡಲು ಸಿದ್ಧವಾಗಿದೆ. ಈ ಅಮೂಲ್ಯ ಜ್ಞಾನವನ್ನು ಅರಿಯಲು ನಾವು ಈಗ ಕುರುಕ್ಷೇತ್ರದ ವಿಶಿಷ್ಟ ಯುದ್ಧಭೂಮಿಗೆ ಪ್ರವೇಶಿಸೋಣ. ಪಾಂಡವರು ಮತ್ತು ಕೌರವರು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಭಗವದ್ಗೀತೆಯ ಮೊದಲ ಭಾಗವು ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಮೊದಲನೇ ಅಧ್ಯಾಯ, ಅರ್ಜುನ ವಿಷಾದ ಯೋಗ. ಈ ಮೊದಲನೇ ಅಧ್ಯಾಯದಿಂದ ನಾವು ಕಲಿಯುವುದು ಏನೆಂದರೆ, ನಮ್ಮ ಬಳಿ ಅಪಾರ ಜ್ಞಾನವಿದ್ದರೂ, ಸಾಮರ್ಥ್ಯವಿದ್ದರೂ ಕೆಲವು ಸಂಗತಿಗಳು ನಮ್ಮನ್ನು ಮುಂದುವರಿಯದಂತೆ ಹೇಗೆ ತಡೆಯುತ್ತವೆ ಮತ್ತು ನಾವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೇಗೆ ವಿಫಲರಾಗುತ್ತೇವೆ ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಕೌರವರ ಕಡೆ ದುರ್ಯೋಧನನಿಗೆ ಅಪಾರ ನಿರೀಕ್ಷೆಗಳಿದ್ದವು. ಅವನ ಬಳಿ ದೊಡ್ಡ ಸೈನ್ಯವಿತ್ತು ಮತ್ತು ದ್ರೋಣಾಚಾರ್ಯರು, ಕೃಪಾಚಾರ್ಯರಂತಹ ಮಹಾನ್ ಯೋಧರಿದ್ದರು. ಪಾಂಡವರ ಕಡೆ ಅರ್ಜುನ, ಭೀಮ ಮತ್ತು ಕೃಷ್ಣನಿದ್ದನು. ಇದು ಸಂಪೂರ್ಣವಾಗಿ ಕುಟುಂಬಗಳ ನಡುವಿನ ಯುದ್ಧವಾಗಿತ್ತು. ಪಾಂಡವರು ಮತ್ತು ಕೌರವರು ಒಂದೇ ದೊಡ್ಡ ಕುಟುಂಬಕ್ಕೆ ಸೇರಿದವರಾಗಿದ್ದರೂ ಪರಸ್ಪರರನ್ನು ಸೋಲಿಸುವ ಉದ್ದೇಶ ಅವರಲ್ಲಿತ್ತು. ಭಗವಾನ್ ಶ್ರೀಕೃಷ್ಣನ ಜೊತೆ ಅರ್ಜುನನು ತನ್ನ ಸೇನೆಯನ್ನು ಮುಂದಕ್ಕೆ ತರಲು ಹೇಳಿದನು, ಏಕೆಂದರೆ ಆ ಕ್ಷಣದಲ್ಲಿ ತಾನು ಯಾರನ್ನು ಕೊಲ್ಲಬೇಕು ಎಂದು ಅವನು ನೋಡಬೇಕಿತ್ತು. ಶ್ರೀಕೃಷ್ಣನು ಅರ್ಜುನನ ರಥವನ್ನು ಯುದ್ಧಭೂಮಿಯ ಮಧ್ಯಕ್ಕೆ ತಂದನು. ಅಲ್ಲಿ ಅರ್ಜುನನಿಗೆ ಎದುರಿಗೆ ಭೀಷ್ಮ ಪಿತಾಮಹ ಮತ್ತು ಗುರು ದ್ರೋಣಾಚಾರ್ಯರು ನಿಂತಿದ್ದರು. ಆ ಯುದ್ಧಭೂಮಿಯಲ್ಲಿ ಅವನು ನೋಡಿದ ಕಡೆಯಲ್ಲೆಲ್ಲ ತನ್ನ ಕುಟುಂಬದ ಸದಸ್ಯರು, ಗುರುಗಳು ಮತ್ತು ಶಿಷ್ಯರು ಮಾತ್ರ ಕಾಣುತ್ತಿದ್ದರು. ಈ ದೃಶ್ಯವನ್ನು ನೋಡಿ ಅರ್ಜುನನು ತೀವ್ರ ದುಃಖಿತನಾಗಿ ಶ್ರೀಕೃಷ್ಣನಿಗೆ, ಇಲ್ಲಿರುವವರೆಲ್ಲರೂ ನನ್ನ ಸಂಬಂಧಿಕರು, ನಾನು ನನ್ನವರೊಂದಿಗೆ ಹೋರಾಡಲು ಬಯಸುವುದಿಲ್ಲ ಎಂದು ಹೇಳಿದನು. ಈ ರಾಜ್ಯಕ್ಕಾಗಿ ಯಾರಾದರೂ ನನ್ನನ್ನು ಕೊಂದು ಹಾಕಿದರೂ ಪರವಾಗಿಲ್ಲ, ಅಥವಾ 3 ಲೋಕಗಳನ್ನು ಕೊಟ್ಟರೂ ಸಹ ನಾನು ನನ್ನವರನ್ನು ಕೊಲ್ಲಬೇಕಾದ ಈ ಯುದ್ಧವನ್ನು ಮಾಡುವುದಿಲ್ಲ ಎಂದು ಅವನು ಘೋಷಿಸಿದನು. ಇಲ್ಲಿ ನಾವು ನಿಜವಾದ ಆಲೋಚನೆಯ ಸ್ವರೂಪವನ್ನು ಕಲಿಯುತ್ತೇವೆ. ನಮ್ಮ ಕೆಲಸದ ಉದ್ದೇಶವೇನು ಎಂದು ನಮಗೆ ತಿಳಿದಿರುವುದಿಲ್ಲ. ನಾವು ಯಾವ ಸವಾಲುಗಳನ್ನು ಎದುರಿಸುತ್ತೇವೆ ಎಂಬುದೂ ತಿಳಿದಿರುವುದಿಲ್ಲ. ನಾವು ಯಾವುದೇ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಿದಾಗ ನಾವು ನಮ್ಮ ಸಂಯಮವನ್ನು ಕಳೆದುಕೊಂಡು ಗಾಬರಿಗೊಳ್ಳುತ್ತೇವೆ ಮತ್ತು ನಮ್ಮ ನಿಜವಾದ ಧರ್ಮವನ್ನು ಮರೆತುಬಿಡುತ್ತೇವೆ. ಅರ್ಜುನನು ಯುದ್ಧಕಲೆಯಲ್ಲಿ, ಬಿಲ್ಲುಗಾರಿಕೆಯಲ್ಲಿ ಪರಿಣಿತನಾಗಿದ್ದರೂ ಮತ್ತು ಯುದ್ಧಕ್ಕೆ ಬಿಲ್ಲು ಎತ್ತುವ ಕಲೆಯನ್ನು ಕಲಿಸಿದ ಗುರು ದ್ರೋಣಾಚಾರ್ಯರ ಶಿಷ್ಯನಾಗಿದ್ದರೂ ತನ್ನ ಮೋಹದಿಂದಾಗಿ ಸರಿಯಾದ ಕ್ರಿಯೆಯ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಇದರಿಂದ ನಾವು ಕಲಿಯುವುದೇನೆಂದರೆ, ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಲು ನಾವು ಸಿದ್ಧರಾದಾಗ ನಮ್ಮ ಮೋಹ ಅಥವಾ ಆಸಕ್ತಿಯನ್ನು ನಮ್ಮಿಂದ ದೂರವಿಡಬೇಕು. ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ನಿಮಗೆ ಆಳವಾದ ಪ್ರೀತಿಯಿರಬಹುದು, ಆದರೆ ಅವರು ನಿಮ್ಮ ಪ್ರೀತಿಯನ್ನು ಅರ್ಥಮಾಡಿಕೊಳ್ಳಲು ಇಷ್ಟಪಡದಿದ್ದರೆ ಅವರ ಪ್ರೀತಿಗಾಗಿ ನೀವು ಮೋಹಕ್ಕೆ ಒಳಗಾಗಬಾರದು. ಏಕೆಂದರೆ ಮೋಹವು ಯಾವುದೇ ರೂಪದಲ್ಲಿದ್ದರೂ ಅದು ಹಾನಿಕಾರಕವಾಗಿದೆ. ಮೋಹವಿರುವವರೆಗೂ ನಿಮ್ಮ ಆತ್ಮದ ಧರ್ಮವನ್ನು ನೀವು ಈಡೇರಿಸಲು ಸಾಧ್ಯವಿಲ್ಲ. 2ನೇ ಅಧ್ಯಾಯ, ಸಾಂಖ್ಯಯೋಗ. ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗ, ಪುರುಷ ಮತ್ತು ಪ್ರಕೃತಿಯ ವಿಶ್ಲೇಷಣೆಯ ಬಗ್ಗೆ ಹೇಳುತ್ತದೆ. ಮನುಷ್ಯನು 5 ಸಂಖ್ಯೆಗಳಿಂದ ಮಾಡಲ್ಪಟ್ಟಿದ್ದಾನೆ: ಅಗ್ನಿ, ನೀರು, ಮಣ್ಣು, ವಾಯು ಮತ್ತು ಆಕಾಶ. ಅಂತಿಮವಾಗಿ ಮನುಷ್ಯ ಇವುಗಳಲ್ಲಿ ವಿಲೀನಗೊಳ್ಳುತ್ತಾನೆ. ಶ್ರೀಕೃಷ್ಣನು ಅರ್ಜುನನಿಗೆ ಜೀವನದಲ್ಲಿ ಅತ್ಯಂತ ದೊಡ್ಡ ಯೋಗವೆಂದರೆ ಕರ್ಮಯೋಗ ಎಂದು ಹೇಳುತ್ತಾನೆ.
ಈ ಅಧ್ಯಾಯದಿಂದ ನಾವು ಭಾವನಾತ್ಮಕ ಸ್ಥಿರತೆ, ಆತ್ಮ, ಸಾವು, ಪುನರ್ಜನ್ಮ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯ ಬಗ್ಗೆ ಕಲಿಯುತ್ತೇವೆ. ಕೋಪಕ್ಕೆ ದೊಡ್ಡ ಕಾರಣಗಳು ಮತ್ತು ಅವುಗಳ ಪರಿಹಾರಗಳ ಕುರಿತು ಇಲ್ಲಿ ಹೇಳಲಾಗಿದೆ. ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದಾಗ ಸಾರಥಿ ಶ್ರೀಕೃಷ್ಣನು, ಎಲೈ ಅರ್ಜುನ, ನಿನಗೆ ಇದ್ದಕ್ಕಿದ್ದಂತೆ ಏನಾಯಿತು? ಇಂತಹ ಮಾತುಗಳು ನಿನ್ನಂತಹ ಮಹಾನ್ ಯೋಧನ ಬಾಯಿಗೆ ಸೂಕ್ತವಲ್ಲ. ಆದ್ದರಿಂದ ಮನಸ್ಸಿನ ಈ ದೌರ್ಬಲ್ಯವನ್ನು ಬಿಟ್ಟು ಮತ್ತೆ ಯುದ್ಧಕ್ಕೆ ನಿಲ್ಲು ಎಂದು ಹೇಳಿದನು. ಆಗ ಅರ್ಜುನನು, ಈ ಯುದ್ಧಕ್ಕಿಂತ ಭಿಕ್ಷುಕನಾಗುವುದು ಉತ್ತಮ, ಏಕೆಂದರೆ ನನ್ನ ಜೀವನದಲ್ಲಿ ಮುಖ್ಯವಾದ ಉದ್ದೇಶವೇ ಇಲ್ಲ. ನನಗೆ ಸರಿತಪ್ಪುಗಳ ಜ್ಞಾನವಿಲ್ಲ. ಆದ್ದರಿಂದ ನೀನೇ ನನಗೆ ಮಾರ್ಗದರ್ಶನ ನೀಡು ಎಂದು ಕೃಷ್ಣನನ್ನು ಬೇಡಿದನು. ಶ್ರೀಕೃಷ್ಣನು ನಕ್ಕನು. ಅವರಿಂದ ಏನನ್ನಾದರೂ ಕೇಳಿದರೆ ಅದನ್ನು ನೀಡದೇ ಇರಲು ಸಾಧ್ಯವೇ ಇಲ್ಲ. ಇಲ್ಲಿಂದಲೇ ಭಗವದ್ಗೀತೆಯ ಜ್ಞಾನವು ಪ್ರಾರಂಭವಾಗುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ, ನೀನು ಇದ್ದಕ್ಕಿದ್ದಂತೆ ಭಯಗೊಂಡಿದ್ದೀಯಾ? ನೀನು ಭಯಪಡಬಾರದು, ಏಕೆಂದರೆ ನೀನು ಅವರನ್ನು ಕೊಂದರೆ ಮಾತ್ರ ಅವರು ಸಾಯುತ್ತಾರೆ. ಆದರೆ ನೀನು ಅವರನ್ನು ಕೊಲ್ಲಲೇಬೇಕು. ಈ ಜನರಿಗೆ ಹಿಂದಿನ ಅಥವಾ ಮುಂದಿನ ಜನ್ಮದೊಂದಿಗೆ ಯಾವುದೇ ಸಂಬಂಧವಿಲ್ಲ. ಅವರು ನಿನ್ನಂತೆ ಶಾಶ್ವತರು. ನೀನು ಹೇಗೆ ಹಳೆಯ ಬಟ್ಟೆಗಳನ್ನು ಬದಲಾಯಿಸಿ ಹೊಸದನ್ನು ಧರಿಸುತ್ತೀಯೋ ಹಾಗೆಯೇ ಆತ್ಮವು ದೇಹವನ್ನು ಬಿಟ್ಟು ಹೋಗುತ್ತದೆ. ಎಲೈ ಅರ್ಜುನ, ನೀನು ಸತ್ತ ವ್ಯಕ್ತಿಗೆ ಜೀವ ನೀಡಲು ಸಾಧ್ಯವಿಲ್ಲ, ಏಕೆಂದರೆ ಜೀವನ ಮತ್ತು ಸಾವಿನ ನಿಯಂತ್ರಣವು ನನ್ನ ಬಳಿ ಮಾತ್ರ ಇದೆ. ನೀನು ಕೇವಲ ಅವರ ಸಾವಿಗೆ ಒಂದು ಕಾರಣ ಮಾತ್ರ. ಅವರು ಮರಣದ ನಂತರ ನನ್ನ ಬಳಿಗೆ ಬರುತ್ತಾರೆ, ಏಕೆಂದರೆ ಅವರು ಕೇವಲ ದೇಹವಲ್ಲ, ಆತ್ಮವಾಗಿದ್ದಾರೆ. ಆತ್ಮವನ್ನು ಯಾವುದೇ ರೀತಿಯಲ್ಲಿ ನಾಶ ಮಾಡಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿನ ಎಲ್ಲಾ ಆಸೆಗಳು ಮತ್ತು ಕಾರ್ಯಗಳ ಪರಿಣಾಮಗಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸುತ್ತಾನೋ ಅವನು ಸ್ಥಿರ ಮನಸ್ಸಿನವನು ಎಂದು ಕರೆಯಲ್ಪಡುತ್ತಾನೆ. ಯಾರ ಮನಸ್ಸಿನಿಂದ ಎಲ್ಲಾ ರೀತಿಯ ಭಯ, ಭಾವನೆ ಮತ್ತು ಕೋಪವೂ ಹೊರಹಾಕಲ್ಪಟ್ಟಿರುತ್ತದೋ ಆ ಮನುಷ್ಯನು ಶಾಂತನಾಗಿರುತ್ತಾನೆ. ನಾವು ನಮ್ಮ ಆಸೆಗಳನ್ನು ಪೂರೈಸುವ ಬಗ್ಗೆ ಯೋಚಿಸುತ್ತಾ ಹೋದರೆ ಆ ಆಸೆಗಳು ನಮಗೆ ಇಷ್ಟವಾಗಲು ಪ್ರಾರಂಭಿಸುತ್ತವೆ. ಆಗ ನಾವು ಅವುಗಳನ್ನು ಈಡೇರಿಸಲು ಪ್ರಯತ್ನಿಸುತ್ತೇವೆ. ಆ ಆಸೆಗಳನ್ನು ಪೂರೈಸುವಲ್ಲಿ ಯಾವುದೇ ಅಡ್ಡಿ ಬಂದಾಗ ನಮಗೆ ಕೋಪ ಬರುತ್ತದೆ ಮತ್ತು ಕೋಪದಲ್ಲಿ ನಾವು ನಮ್ಮನ್ನೇ ಕಳೆದುಕೊಳ್ಳುತ್ತೇವೆ. ಆಗ ನಮ್ಮ ಕರ್ಮ ಮತ್ತು ಧರ್ಮವನ್ನು ಮರೆತು ನಮ್ಮ ಸ್ಥಿತಿಗಿಂತ ಕೆಳಕ್ಕೆ ಬೀಳುತ್ತೇವೆ. ಆದರೆ ತನ್ನ ಆಸೆಗಳನ್ನು ನಿಯಂತ್ರಿಸಿ ಅವುಗಳಿಗೆ ದಾಸನಾಗದ ವ್ಯಕ್ತಿಯು ಪರಿಶುದ್ಧ ಆತ್ಮವನ್ನು ಹೊಂದಿರುತ್ತಾನೆ ಮತ್ತು ಅವನ ದುಃಖಗಳು ದೂರವಾಗುತ್ತವೆ. ಅವನ ಎಲ್ಲಾ ದುಃಖಗಳು ಕೊನೆಗೊಂಡಾಗ ಅವನ ಬುದ್ಧಿ ಸ್ಥಿರವಾಗುತ್ತದೆ. ಆದರೆ ಯಾರ ಮನಸ್ಸಿನಿಂದ ಆಸೆಗಳು ಮತ್ತು ಇಚ್ಛೆಗಳು ದೂರವಾಗುವುದಿಲ್ಲವೋ ಅವರಿಗೆ ಎಂದಿಗೂ ಶಾಂತಿ ಸಿಗುವುದಿಲ್ಲ. ಶಾಂತಿ ಸಿಗದಿದ್ದರೆ ಸಂತೋಷ ಹೇಗೆ ಸಿಗಲು ಸಾಧ್ಯ? ಅವನ ಸ್ಥಿತಿಯು ಗಾಳಿಯ ದಿಕ್ಕಿನಂತೆ ತನಗೆ ಬೇಕಾದ ಯಾವುದೇ ದಿಕ್ಕಿನಲ್ಲಿ ಹೋಗುವ ದೋಣಿಯಂತಿದೆ. ಸ್ಥಿರ ಮನಸ್ಸಿನ ಜೀವಿಗಳು ಸಮುದ್ರದಂತೆ ಸ್ಥಿರವಾಗಿರುತ್ತಾರೆ. ಅಂತಹ ಜೀವಿಗಳು ಮರಣದ ನಂತರ ನನ್ನ ಆಶ್ರಯಕ್ಕೆ ಬರುತ್ತಾರೆ. ಈ ಅಧ್ಯಾಯದ ನೈಜತೆಯನ್ನು ಈಗ ತಿಳಿದುಕೊಳ್ಳೋಣ. ನಿಮ್ಮಲ್ಲಿ ಅನೇಕರು ಪ್ರೀತಿಪಾತ್ರರನ್ನು ಕಳೆದುಕೊಂಡಿದ್ದೀರಿ. ಕಳೆದುಕೊಳ್ಳದವರೂ ಸಹ ಒಂದು ದಿನ ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಳ್ಳುತ್ತಾರೆ ಎಂಬುದನ್ನು ನೀವು ತಿಳಿದಿರಬೇಕು. ಆದರೆ ಆ ಸಮಯದಲ್ಲಿ ದುಃಖಪಡುವ ಅಗತ್ಯವಿಲ್ಲ, ಏಕೆಂದರೆ ನಮ್ಮ ಜೀವನದ ಮೊದಲು ನಾವು ಈ ಜಗತ್ತಿನಲ್ಲಿ ಇರಲಿಲ್ಲ. ಸಾವಿನ ನಂತರವೂ ನಾವು ಇರುವುದಿಲ್ಲ. ಆದ್ದರಿಂದ ಸಾವಿಗೆ ಹೆದರಬಾರದು. ನಾವು ಶಾಶ್ವತವಾಗಿ ದೇವರಲ್ಲಿ ವಿಲೀನಗೊಳ್ಳುತ್ತೇವೆ ಅಥವಾ ಪುನರ್ಜನ್ಮ ಪಡೆಯುತ್ತೇವೆ. ಎಲ್ಲರೂ ಅಂತಿಮವಾಗಿ ಒಂದೇ ಸ್ಥಳದಲ್ಲಿ ಸೇರುತ್ತಾರೆ ಎಂದ ಮೇಲೆ ಗೋಳಾಡುವುದರಲ್ಲಿ ಏನೂ ಪ್ರಯೋಜನ? ನೀವು ಕೇವಲ ದೇಹವಲ್ಲ, ನೀವು ಕೇವಲ ಆತ್ಮ ಮತ್ತು ಆ ದೇವರ ಒಂದು ಭಾಗ ಎಂಬುದನ್ನು ನೆನಪಿಡಿ. ನಮಗೆ ಸೃಷ್ಟಿಕರ್ತನಾದ ದೇವರಿದ್ದಾನೆ ಎಂದ ಮೇಲೆ ನಾವು ಆತನನ್ನು ಭೇಟಿಯಾಗಲು ಮತ್ತು ಆತನಲ್ಲಿ ವಿಲೀನಗೊಳ್ಳಲು ಪ್ರಯತ್ನಿಸಬೇಕು. ಈ ಜಗತ್ತು ದೇವರಿಂದ ಸೃಷ್ಟಿಸಲ್ಪಟ್ಟ ಒಂದು ಭ್ರಮೆ. ಅರ್ಜುನನು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂಬುದನ್ನು ನಾವು ನೋಡಿದ್ದೇವೆ. ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಒಂದು ನಮ್ಮ ಬಾಯಿಯ ಮಾತು, ಇನ್ನೊಂದು ನಮ್ಮ ನಿಜವಾದ ಕ್ರಿಯೆ. ಈ ಆಟದಲ್ಲಿ ನಮ್ಮ ನಿಜವಾದ ಕೆಲಸ ಯಾವುದು ಮತ್ತು ಯಶಸ್ಸಿನ ಹಾದಿಯಲ್ಲಿ ನಮಗೆ ಸಹಾಯ ಮಾಡುವುದು ಯಾವುದು ಎಂಬುದನ್ನು ನಾವು ಮಾಡಲು ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ, ನೀವು ಶಿಕ್ಷಣಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ನಿಮ್ಮ ಮನೆಯಿಂದ ಬೇರೆ ನಗರಕ್ಕೆ ಹೋದರೆ ನಿಮ್ಮ ಗುರಿಗಳನ್ನು ಪೂರೈಸಲು ನೀವು ನಿಮ್ಮ ಕುಟುಂಬದ ಮೇಲಿನ ಮೋಹವನ್ನು ತ್ಯಜಿಸಬೇಕಾಗುತ್ತದೆ. ಅಂತೆಯೇ ಪ್ರತಿಯೊಂದು ನಿರ್ಧಾರದಲ್ಲಿಯೂ ನಿಮ್ಮ ಮೋಹ ಮತ್ತು ನಿಮ್ಮ ನಿಜವಾದ ಕ್ರಿಯೆಗಳಲ್ಲಿ ಯಾವುದು ಹೆಚ್ಚು ಮುಖ್ಯ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ನಮ್ಮ ದುಃಖಗಳಿಗೆ ಪ್ರಮುಖ ಕಾರಣವೆಂದರೆ ನಮ್ಮ ಸ್ವಂತ ಆಸೆಗಳ ಬಗ್ಗೆ ಯೋಚಿಸುವುದು. ನಾವು ನಮ್ಮ ಆಸೆಗಳ ಬಗ್ಗೆ ಯೋಚಿಸಿದಾಗ ಕಾಲಾನಂತರದಲ್ಲಿ ನಾವು ಅವುಗಳನ್ನು ಪೂರೈಸಲು ಪ್ರಯತ್ನಿಸುತ್ತೇವೆ. ಈ ಪ್ರಯತ್ನಗಳು ವಿಫಲವಾದಾಗ ನಮ್ಮೊಳಗೆ ಕೋಪ ಉಂಟಾಗುತ್ತದೆ. ಕೋಪವು ಒಂದು ರೀತಿಯ ವಿಷಯ. ಅದು ಮನುಷ್ಯನನ್ನು ಬಿಟ್ಟು ಹೋಗುವ ಮೊದಲು ಆ ಮನುಷ್ಯನ ದೇಹವನ್ನು ಬಿಡುವುದಿಲ್ಲ. ಆದ್ದರಿಂದ ನಿಮ್ಮ ಉಳಿದ ಜೀವನದಲ್ಲಿ ನೀವು ಇದರಿಂದ ನರಳುತ್ತೀರಿ. ನೀವು ಹೇಗೆ ನಿಜವಾದ ಸಂತೋಷವನ್ನು ಸಾಧಿಸಲು ಸಾಧ್ಯ? ಈ ಜಗತ್ತು ನಿಮ್ಮದೇ ನೆರಳು ಮಾತ್ರ. ಹಾಗಾಗಿ ನೀವು ಯಾವಾಗಲೂ ಸಮಸ್ಯೆಗಳಿಂದ ಸುತ್ತುವರಿದಿರುವಿರಿ ಎಂದು ಭಾವಿಸುತ್ತೀರಿ. ಯಾವುದೇ ಆಸೆಗಳನ್ನು ಇಟ್ಟುಕೊಳ್ಳದೆ ಜೀವನದಲ್ಲಿ ಹೇಗೆ ಯಶಸ್ಸನ್ನು ಸಾಧಿಸಬಹುದು ಎಂದು ನೀವು ಯೋಚಿಸಬಹುದು.
ಇದರ ಬಗ್ಗೆ ಶ್ರೀಕೃಷ್ಣನು ಹೇಳಿದ್ದಾನೆ. ಮೊದಲನೆಯದಾಗಿ ನಿಮ್ಮ ಕರ್ಮವನ್ನು ನೀವು ಗುರುತಿಸಬೇಕು, ಅಂದರೆ ನಿಮ್ಮ ಗುರಿಯನ್ನು ಸಾಧಿಸಲು ನಿಮಗೆ ಮುಖ್ಯವಾದದ್ದನ್ನು ನೀವು ಮಾಡಬೇಕು. ತದನಂತರ ಯಶಸ್ಸು ಅಥವಾ ವೈಫಲ್ಯದ ಬಗ್ಗೆ ನಿರೀಕ್ಷೆಯನ್ನು ಬಿಟ್ಟು ಕೆಲಸ ಮಾಡಿ. ನಿಮ್ಮ ಹೃದಯದಲ್ಲಿ ಭಯವನ್ನು ಸೃಷ್ಟಿಸದೆ ನಿಮ್ಮ ಕೆಲಸವನ್ನು ಹೇಗೆ ಮಾಡುವುದು? ಏಕೆಂದರೆ ಈ ಕೆಲಸವನ್ನು ನೀವು ಮಾಡುತ್ತಿಲ್ಲ, ದೇವರು ನಿಮ್ಮ ಮೂಲಕ ಮಾಡುತ್ತಿದ್ದಾನೆ ಎಂದು ನೀವು ಭಾವಿಸುತ್ತೀರಿ. ಇದರಿಂದ ನಿಮ್ಮ ಧೈರ್ಯ ಎಂದಿಗೂ ಕುಗ್ಗುವುದಿಲ್ಲ, ಏಕೆಂದರೆ ಇದನ್ನು ಮಾಡುತ್ತಿರುವುದು ನೀವು ಅಲ್ಲ, ದೇವರೇ ಎಂದು ನಿಮಗೆ ಭಾಸವಾಗುತ್ತದೆ. 3ನೇ ಅಧ್ಯಾಯ ಕರ್ಮಯೋಗ. ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ನಾವು ಈ ಜಗತ್ತಿನಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುವ 2 ವಿಷಯಗಳು ಯಾವುವು ಎಂಬುದನ್ನು ತಿಳಿಯುತ್ತೇವೆ. ನಾವು ಯಾರು ಮತ್ತು ನಮ್ಮ ಮನಸ್ಸಿನಲ್ಲಿ ವಿಷಯಗಳನ್ನು ಹೇಗೆ ಸೃಷ್ಟಿಸುತ್ತೇವೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ. ನಮ್ಮ ಭಾವನೆಗಳನ್ನು ಮತ್ತು ನಮ್ಮ ಕೆಟ್ಟ ಅಭ್ಯಾಸಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಅರ್ಜುನನು ಜ್ಞಾನವು ಕ್ರಿಯೆಗಿಂತ ಹೆಚ್ಚು ಮುಖ್ಯವೇ? ನೀವು ಸನ್ಯಾಸಿಯಾಗುವ ಬಗ್ಗೆ ಮಾತನಾಡುತ್ತಿದ್ದರೂ ಯುದ್ಧ ಮಾಡಲು ಸಲಹೆ ನೀಡುತ್ತಿದ್ದೀರಿ. ನಾನು ಜ್ಞಾನದ ಮಾರ್ಗವನ್ನು ಆರಿಸಬೇಕೇ ಅಥವಾ ಕರ್ಮದ ಮಾರ್ಗವನ್ನು ಆರಿಸಬೇಕೇ ಎಂದು ದಯವಿಟ್ಟು ಹೇಳಿ ಎಂದು ಕೇಳಿದನು. ಶ್ರೀಕೃಷ್ಣನು ಉತ್ತರಿಸಿದನು, ಈ ಜಗತ್ತಿನಲ್ಲಿ ನಾನು ಜ್ಞಾನಯೋಗ ಮತ್ತು ಕರ್ಮಯೋಗ ಎಂಬ 2 ರೀತಿಯ ಯೋಗಗಳನ್ನು ನೀಡಿದ್ದೇನೆ. ನೀನು ಮನುಷ್ಯನಾಗಿದ್ದು ನಿಮ್ಮ ದೇಹದ ಕಾರ್ಯಗಳನ್ನು ಸಂಪೂರ್ಣವಾಗಿ ಈಡೇರಿಸಲೇಬೇಕು. ನೀವು ಅವುಗಳನ್ನು ತ್ಯಜಿಸಲು ಸಾಧ್ಯವಿಲ್ಲ. ನೀವು ಪ್ರತಿದಿನ ಕೆಲಸಗಳನ್ನು ಮಾಡಬೇಕಾಗುತ್ತದೆ, ಉದಾಹರಣೆಗೆ ತಿನ್ನುವುದು ಮತ್ತು ಉಸಿರಾಡುವುದು. ನೀವು ಯಾವುದೇ ರೀತಿಯಲ್ಲಿ ನಿಮ್ಮ ಆಸೆಗಳನ್ನು ನಿಲ್ಲಿಸಲು ಪ್ರಯತ್ನಿಸಿದರೆ ನಿಮ್ಮ ಆಸೆಗಳನ್ನು ಪೂರೈಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಎಂಬ ಅನುಮಾನ ನಿಮಗೆ ಎಂದಿಗೂ ಇರುವುದಿಲ್ಲ. ಅಂದರೆ ನೀವು ಅರಿತೋ ಅರಿಯದೆಯೋ ಕೆಲಸವನ್ನು ಖಂಡಿತ ಮಾಡುತ್ತೀರಿ, ಏಕೆಂದರೆ ನೀವು ಮನುಷ್ಯರಾಗಿದ್ದೀರಿ ಮತ್ತು ನಿಮ್ಮ ಧರ್ಮದಿಂದಲೂ ಬಂಧಿಸಲ್ಪಟ್ಟಿದ್ದೀರಿ. ಆದ್ದರಿಂದ ನಿಮಗಾಗಿ ಸನ್ಯಾಸ ಅಥವಾ ಜ್ಞಾನಯೋಗಕ್ಕಿಂತ ಕರ್ಮಯೋಗದ ಮಾರ್ಗವು ಉತ್ತಮವಾಗಿದೆ. ಆದ್ದರಿಂದ ಈ ಕೆಲಸವನ್ನು ಮಾಡುತ್ತಿರುವುದು ನೀವಲ್ಲ, ಆದರೆ ನಿಮ್ಮ ದೇಹವು ಪ್ರಕೃತಿಯ ದಾಸನಾಗಿ ಇದನ್ನು ಮಾಡುತ್ತಿದೆ ಎಂದು ನೀವು ಯೋಚಿಸಬೇಕು. ಫಲಿತಾಂಶವನ್ನು ಬಯಸದೆ ಯೋಗಕ್ಕೆ ಅನುಗುಣವಾಗಿ ನಿಮ್ಮ ಕೆಲಸವನ್ನು ಮಾಡಿ, ಏಕೆಂದರೆ ನಿಮ್ಮ ಕೆಲಸದ ಕರ್ತೃ ಎಂದು ನೀವು ನಿಮ್ಮನ್ನು ಪರಿಗಣಿಸದಿದ್ದರೆ ನಾನು ನಿಮ್ಮ ಕರ್ತೃವಾಗುತ್ತೇನೆ. ನಾನು ನಿಮ್ಮ ಕರ್ತೃವಾದಾಗ ನೀವು ಕೇಳದೆಯೇ ನಿಮಗೆ ಅಗತ್ಯವಿರುವ ಎಲ್ಲ ಸೌಕರ್ಯಗಳನ್ನು ಮತ್ತು ಸೌಲಭ್ಯಗಳನ್ನು ನಾನು ನೀಡುತ್ತೇನೆ. ನೀವು ಶ್ರಮವಿಲ್ಲದೆ ಸೌಕರ್ಯಗಳನ್ನು ಮತ್ತು ರಾಜ್ಯವನ್ನು ಅನುಭವಿಸಿದರೆ ನೀವು ಕಳ್ಳನಂತೆ ಆಗುತ್ತೀರಿ. ಆಗ ನೀವು ಎಂದಿಗೂ ದೇವರನ್ನು, ಅಂದರೆ ನನ್ನನ್ನು ಭೇಟಿಯಾಗಲು ಸಾಧ್ಯವಿಲ್ಲ, ನನ್ನಲ್ಲಿ ವಿಲೀನಗೊಳ್ಳಲು ಸಾಧ್ಯವಿಲ್ಲ. ಮಹಾನ್ ವ್ಯಕ್ತಿಗಳು ತಿನ್ನಲು ತಿನ್ನುವುದಿಲ್ಲ, ಬದುಕಲು ತಿನ್ನುತ್ತಾರೆ. ಅದೇ ರೀತಿ ನೀನು ಫಲಿತಾಂಶಕ್ಕಾಗಿ ಅಲ್ಲ, ಒಳ್ಳೆಯದಕ್ಕಾಗಿ ಹೋರಾಡು. ಎಲೈ ಅರ್ಜುನ, ನೀನು ಮನುಷ್ಯರಲ್ಲಿ ಶ್ರೇಷ್ಠನು. ಆದ್ದರಿಂದ ನೀನು ಏನು ಮಾಡುತ್ತೀಯೋ ನಿನ್ನ ಮಕ್ಕಳು ಅಥವಾ ಭವಿಷ್ಯದ ಎಲ್ಲ ಪೀಳಿಗೆಯವರು ಅದನ್ನೇ ಮಾಡುತ್ತಾರೆ. ಅರ್ಜುನ, ನನ್ನನ್ನೇ ನೋಡು. ನಾನು ದೇವರು, ನನಗೆ ಯಾವುದೇ ಕೆಲಸ ಮಾಡುವ ಅಗತ್ಯವಿದೆಯೇ? ಆದರೂ ನಾನು ನನ್ನ ಕೆಲಸವನ್ನು ಮಾಡುತ್ತೇನೆ, ಏಕೆಂದರೆ ಮನುಷ್ಯನ ಆತ್ಮವು ನನ್ನ ಸಣ್ಣ ಭಾಗವಾಗಿದೆ. ನಾನು ಹೇಗೆ ಮಾಡುತ್ತೇನೋ ಮನುಷ್ಯನು ಹಾಗೆಯೇ ಮಾಡುತ್ತಾನೆ, ಮತ್ತು ಈ ರೀತಿಯಾಗಿ ಇಡೀ ಸೃಷ್ಟಿಯೂ ನಾಶವಾಗುತ್ತದೆ. ನಿಮಗೆ ಯಾರಾದರೂ ಬೆಂಬಲ ನೀಡದಿದ್ದರೂ ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ನೀವು ಅವರಿಗೆ ಏನನ್ನೂ ಹೇಳದೆ ನಿಮ್ಮ ಕೆಲಸವನ್ನು ಮಾಡುತ್ತಾ ಮುಂದುವರಿಯಿರಿ. ಹೀಗೆ ಮಾಡುವುದರಿಂದ ಆ ವ್ಯಕ್ತಿಯೂ ಸಹ ಸ್ವಲ್ಪ ಸಮಯದ ನಂತರ ನಿಮ್ಮಂತೆಯೇ ಮಾಡಲು ಪ್ರಾರಂಭಿಸುತ್ತಾನೆ. ತಾನು ತನ್ನದೇ ಆದ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ಯೋಚಿಸುವ ಮನುಷ್ಯನಿಗಿಂತ ಈ ಜಗತ್ತಿನಲ್ಲಿ ಹೆಚ್ಚು ಮೂರ್ಖ ಮತ್ತು ಅತೃಪ್ತ ವ್ಯಕ್ತಿ ಬೇರಿಲ್ಲ. ಜ್ಞಾನವುಳ್ಳ ಜನರು ಅಂತಹ ಮೂರ್ಖರಿಗೆ ಎಂದಿಗೂ ಗಮನ ನೀಡುವುದಿಲ್ಲ. ಆದ್ದರಿಂದ ಅರ್ಜುನ, ನೀನು ಸಹ ಈ ಕರ್ಮದ ಬಂಧನದಲ್ಲಿ ನಿಮ್ಮನ್ನು ಬಂಧಿಸಬೇಡ. ಯಾವುದೇ ಭರವಸೆ, ಕರುಣೆ ಮತ್ತು ಪಶ್ಚಾತ್ತಾಪವಿಲ್ಲದೆ ಈ ಯುದ್ಧವನ್ನು ಮಾಡು. ಎಲೈ ಅರ್ಜುನ, ಇತರರ ಧರ್ಮ ಮತ್ತು ಕಾರ್ಯಗಳಿಗಿಂತ ನಿಮ್ಮದೇ ಆದ ಧರ್ಮ ಮತ್ತು ಕಾರ್ಯಗಳನ್ನು ಉತ್ತಮ ಮತ್ತು ಶ್ರೇಷ್ಠವೆಂದು ಪರಿಗಣಿಸಬೇಕು. ನಮ್ಮದೇ ಆದ ಧರ್ಮ ಮತ್ತು ಕರ್ಮವನ್ನು ಅನುಸರಿಸುವಲ್ಲಿ ಕೆಲವು ನ್ಯೂನತೆಗಳಿದ್ದರೂ ಪರವಾಗಿಲ್ಲ. ಮತ್ತೆ ಅರ್ಜುನನು ಕೇಳಿದನು, ಮನುಷ್ಯನು ದೇವರ ಒಂದು ಭಾಗವಾಗಿದ್ದರೆ ಅವನು ಏಕೆ ತಪ್ಪುಗಳನ್ನು ಮಾಡುತ್ತಾನೆ ಮತ್ತು ಕೆಟ್ಟ ಕೆಲಸಗಳನ್ನು ಏಕೆ ಮಾಡುತ್ತಾನೆ? ಶ್ರೀಕೃಷ್ಣನು ಉತ್ತರಿಸಿದನು, ಮನುಷ್ಯನು ದೇಹದ ಸುಖಗಳನ್ನು ಅನುಭವಿಸಲು ಬಯಸುತ್ತಾನೆ, ಏಕೆಂದರೆ ಅವನ ಸ್ವಭಾವವೇ ಅಂತಹದ್ದು. ಅವನ ಆಸೆ ಈಡೇರದಿದ್ದರೆ ಅವನಿಗೆ ಕೋಪ ಬರುತ್ತದೆ. ಹೊಗೆಯಿಂದ ಬೆಂಕಿ ಕಾಣಿಸದಂತೆ ಕೋಪ ಮತ್ತು ಕಾಮದಿಂದಾಗಿ ಮನುಷ್ಯನು ತನ್ನ ಕರ್ಮ, ಧರ್ಮ ಮತ್ತು ದೇವರನ್ನು ಕಾಣುವುದಿಲ್ಲ. ಈ ಕಾರಣದಿಂದಾಗಿ ಕೋಪ ಮತ್ತು ಆಸೆಗಳಲ್ಲಿ ಮನುಷ್ಯನು ತನ್ನ ಇಂದ್ರಿಯಗಳು ಮತ್ತು ಮನಸ್ಸಿನ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾನೆ. ತಾನು ಬಯಸದಿದ್ದರೂ ಸಹ ಕೆಟ್ಟ ಕೆಲಸಗಳನ್ನು ಮತ್ತು ತಪ್ಪುಗಳನ್ನು ಮಾಡುತ್ತಾನೆ. ಎಲೈ ಅರ್ಜುನ, ಯಾವಾಗಲೂ ನೆನಪಿಡು, ಈ ದೇಹಕ್ಕಿಂತ ಅದರ ಇಂದ್ರಿಯಗಳು ಹೆಚ್ಚು ಶಕ್ತಿಯುತವಾಗಿವೆ. ಇಂದ್ರಿಯಗಳಿಗಿಂತ ಮನಸ್ಸು, ಮನಸ್ಸಿಗಿಂತ ಬುದ್ಧಿ ಮತ್ತು ಬುದ್ಧಿಗಿಂತ ನೀನು, ಅಂದರೆ ನಿನ್ನ ಆತ್ಮವು ಹೆಚ್ಚು ಶಕ್ತಿಯುತವಾಗಿದೆ.
ಆದ್ದರಿಂದ ಅರ್ಜುನ, ನೀನು ನಿನ್ನ ಆತ್ಮದಿಂದ ನಿನ್ನ ಬುದ್ಧಿಯನ್ನು ನಿಯಂತ್ರಿಸಿದರೆ ನಿನ್ನ ಬುದ್ಧಿಯು ಮನಸ್ಸನ್ನು ನಿಯಂತ್ರಿಸುತ್ತದೆ ಮತ್ತು ಮನಸ್ಸು ನಿನ್ನ ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ. ಇಂದ್ರಿಯಗಳು ನಿನ್ನ ದೇಹದ ಕೆಟ್ಟ ಕಾರ್ಯಗಳನ್ನು ನಿಯಂತ್ರಿಸುತ್ತವೆ. ಶ್ರೀಕೃಷ್ಣನು ಹೇಳಿದ ಈ ವಿಷಯಗಳನ್ನು ಇಂದಿನ ಪರಿಸರದಲ್ಲಿ ನೋಡಿದರೆ ಈ ಜಗತ್ತಿನಲ್ಲಿ ಫಲಿತಾಂಶಗಳು 2 ವಿಷಯಗಳಿಂದ ಬರುತ್ತವೆ: ಜ್ಞಾನ ಮತ್ತು ಕರ್ಮ. ಇಂದಿನ ಜಗತ್ತಿನಲ್ಲಿ ಈ ಎರಡನ್ನೂ ಸಂಯೋಜಿಸಿದರೆ ನಮಗೆ ಜ್ಞಾನದಷ್ಟೇ ಕ್ರಿಯೆಯೂ ಮುಖ್ಯ. ಜ್ಞಾನ ಎಂದರೆ ನೀವು ಏನನ್ನಾದರೂ ತೆಗೆದುಕೊಂಡು ಓದುವುದಲ್ಲ, ಬದಲಿಗೆ ಜ್ಞಾನ ಎಂದರೆ ನಿಮ್ಮ ಗುರಿಗಳು ಯಾವುವು, ನಿಮ್ಮ ಸಾಮರ್ಥ್ಯಗಳು ಯಾವುವು ಮತ್ತು ನಿಮ್ಮ ಸಮಸ್ಯೆಗಳು ಯಾವುವು ಎಂಬುದನ್ನು ನೀವು ಮೊದಲು ತಿಳಿದುಕೊಳ್ಳುವುದು. ಇವೆಲ್ಲವನ್ನೂ ಸಂಯೋಜಿಸಿ ನಿಮ್ಮ ಗುರಿಯನ್ನು ತಲುಪಲು ನಿಮ್ಮ ಯೋಜನೆಯೇನು ಎಂಬುದನ್ನು ಅರಿತುಕೊಳ್ಳುವುದೇ ನಿಮ್ಮ ಜ್ಞಾನವಾಗಿದೆ. ಇದರ ಜೊತೆಗೆ ನೀವು ಕೇವಲ ದೇಹವಲ್ಲ, ಆತ್ಮ ಮಾತ್ರ ಎಂದು ನೆನಪಿನಲ್ಲಿಡಬೇಕು. ನಿಮ್ಮ ಆತ್ಮ ಎಂದರೆ ನಿಮ್ಮ ಒಳ್ಳೆಯ ಮತ್ತು ಕೆಟ್ಟ ಭಾವನೆಗಳಿಗಿಂತ ನಿಮ್ಮ ಆಲೋಚನೆಗಳು ಬಹಳ ಉನ್ನತವಾಗಿವೆ. ನೀವು ಈ ರೀತಿ ಯೋಚಿಸಿದರೆ ನಿಮ್ಮ ಸಮಸ್ಯೆಗಳು ಖಂಡಿತವಾಗಿಯೂ ದೂರವಾಗುತ್ತವೆ ಮತ್ತು ಅವು ಬಹಳ ಚಿಕ್ಕದಾಗಿ ಕಾಣಿಸುತ್ತವೆ. ಶ್ರೀಕೃಷ್ಣನು ಹೇಳುತ್ತಾನೆ, ನಾವು ಕೆಲಸ ಮಾಡುತ್ತಿದ್ದೇವೆ ಎಂದು ಎಂದಿಗೂ ಯೋಚಿಸಬಾರದು. ದೇವರು ನಮ್ಮ ಮೂಲಕ ಅದನ್ನು ಮಾಡುತ್ತಿದ್ದಾನೆ ಎಂದು ನಾವು ಭಾವಿಸಬೇಕು. ನಾವು ಈ ರೀತಿ ಯೋಚಿಸಿದಾಗ ನಮ್ಮ ಜೀವನದಲ್ಲಿ 2 ಒಳ್ಳೆಯ ಪರಿಣಾಮಗಳು ಉಂಟಾಗುತ್ತವೆ. ಮೊದಲನೆಯದಾಗಿ, ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶದ ಬಗ್ಗೆ ನಿಮಗೆ ಯಾವುದೇ ಒತ್ತಡ ಇರುವುದಿಲ್ಲ. ಎರಡನೆಯದಾಗಿ, ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಿ ನೀವು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸುತ್ತೀರಿ. ಎಲ್ಲ ಮಾತುಗಳ ಬದಲಿಗೆ ನಿಮ್ಮ ಕಾರ್ಯಗಳ ಫಲಿತಾಂಶಗಳ ಮೇಲೆ ಸಂತೋಷವಾಗಿರಲು ಅಥವಾ ದುಃಖಿತರಾಗಿರಲು ನಿಮಗೆ ಎಂದಿಗೂ ಹಕ್ಕಿಲ್ಲ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ಏಕೆಂದರೆ ಶ್ರೀಕೃಷ್ಣನ ಬೋಧನೆಗಳ ಪ್ರಕಾರ ಮನುಷ್ಯನಿಗೆ ತನ್ನ ಕೆಲಸವನ್ನು ಮಾಡಲು ಮಾತ್ರ ಹಕ್ಕಿದೆ. ಯಾವುದೇ ಕೆಟ್ಟ ಅಭ್ಯಾಸದಿಂದ ನಿಮ್ಮನ್ನು ಹೇಗೆ ಮುಕ್ತಗೊಳಿಸಿಕೊಳ್ಳಬಹುದು ಎಂದು ಯೋಚಿಸಿ. ಇದನ್ನು ಸರಳ ಪದಗಳಲ್ಲಿ ವಿವರಿಸಬಹುದು: ನಿಮ್ಮನ್ನು ದೇವರ ಒಂದು ಸಣ್ಣ ಭಾಗವೆಂದು, ಅಂದರೆ ಆತ್ಮವೆಂದು ಪರಿಗಣಿಸಬೇಕು. ಇದರ ನಂತರ ನೀವು ಆಂತರಿಕ ಧ್ಯಾನದ ಮೂಲಕ, ಅಂದರೆ ನಿಮ್ಮ ಆತ್ಮದ ಮೇಲೆ ಧ್ಯಾನದ ಮೂಲಕ ನಿಮ್ಮ ಮನಸ್ಸನ್ನು ನಿಯಂತ್ರಿಸಿದಾಗ ಮತ್ತು ನಿಮ್ಮ ಮನಸ್ಸು ನಿಮ್ಮ ದೈಹಿಕ ಇಂದ್ರಿಯಗಳನ್ನು ನಿಯಂತ್ರಿಸಿದಾಗ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸುವುದು ಕಷ್ಟವೇನಲ್ಲ. 4ನೇ ಅಧ್ಯಾಯ, ಜ್ಞಾನ ಕರ್ಮ ಸನ್ಯಾಸ ಯೋಗ. ಭಗವದ್ಗೀತೆಯ 4ನೇ ಅಧ್ಯಾಯದಿಂದ ನಾವು ದೇವರು ಯಾವಾಗ ಮತ್ತು ಯಾವ ರೂಪದಲ್ಲಿ ಭೂಮಿಗೆ ಬರುತ್ತಾನೆ ಮತ್ತು ಗುರುವಿನಿಂದ ಜ್ಞಾನವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಅಲ್ಲದೆ ಜ್ಞಾನ ಏಕೆ ಅಗತ್ಯ ಎಂಬುದನ್ನು ತಿಳಿಯುತ್ತೇವೆ. ಶ್ರೀಕೃಷ್ಣನು ಅರ್ಜುನನಿಗೆ, ಎಲೈ ಅರ್ಜುನ, ನಾನು ಈ ಮಹಾನ್ ಗೀತಾ ಜ್ಞಾನವನ್ನು ಬಹಳ ಹಿಂದೆಯೇ ಹೇಳಿದ್ದೆ, ಆದರೆ ಕಾಲ ಕಳೆದಂತೆ ಆ ಜ್ಞಾನವು ಕಳೆದು ಹೋಗಿದೆ ಎಂದು ಹೇಳಿದನು. ಆಗ ಅರ್ಜುನನು, ಕೃಷ್ಣ, ದಯವಿಟ್ಟು ಹೇಳು, ನೀನು ಈಗಿನವನು, ಹಾಗಾದರೆ ನೀನು ಬಹಳ ಹಿಂದೆಯೇ ಇದನ್ನು ಹೇಗೆ ನೀಡಲು ಸಾಧ್ಯ ಎಂದು ಕೇಳಿದನು. ಶ್ರೀಕೃಷ್ಣನು ಉತ್ತರಿಸಿದನು, ಎಲೈ ಅರ್ಜುನ, ನೀನು ಮತ್ತು ನಾನು ಎಷ್ಟು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂಬುದು ನಿನಗೆ ತಿಳಿದಿಲ್ಲ. ಈ ಜಗತ್ತಿನಲ್ಲಿ ಧರ್ಮದ ಅಸ್ತಿತ್ವಕ್ಕೆ ಅಪಾಯ ಬಂದಾಗ ಅಧರ್ಮವನ್ನು ನಾಶ ಮಾಡಲು ನಾನು ಮಾನವ ರೂಪದಲ್ಲಿ ಈ ಭೂಮಿಗೆ ಬರುತ್ತೇನೆ. ನನ್ನ ಕೆಲಸವನ್ನು ಮಾಡಿದ ನಂತರ ನನ್ನ ದೇಹವನ್ನು ಇಲ್ಲಿ ಬಿಟ್ಟು ಹಿಂದಿರುಗುತ್ತೇನೆ. ಶಿಷ್ಯನು ನನ್ನನ್ನು ಪ್ರೀತಿಸುವಂತೆಯೇ ನಾನು ನನ್ನ ಶಿಷ್ಯರನ್ನು ಬಹಳ ಪ್ರೀತಿಸುತ್ತೇನೆ. ನಾನು ಈ ಜಗತ್ತನ್ನು ಸೃಷ್ಟಿಸಿದ್ದರೂ ಇದು ನನ್ನದು ಎಂದು ನಾನು ಭಾವಿಸುವುದಿಲ್ಲ. ಆದ್ದರಿಂದ ಯಾವುದೇ ಕೆಲಸವನ್ನು ಮಾಡುವಾಗ ಮನುಷ್ಯನು ಅದನ್ನು ತಾನೇ ಮಾಡುತ್ತಿದ್ದಾನೆ ಎಂದು ಎಂದಿಗೂ ಯೋಚಿಸಬಾರದು. ಯಾವುದೇ ಕೆಲಸದ ಫಲಗಳಿಂದ ಮತ್ತು ಸುಖ ದುಃಖಗಳಿಂದ ಹೊರತಾಗಿ ತನ್ನ ಕೆಲಸವನ್ನು ಮಾಡುವ ಮನುಷ್ಯನೇ ಅತ್ಯಂತ ಶ್ರೇಷ್ಠನು. ತನ್ನ ದೇಹದ ಬಗ್ಗೆ ಯಾವುದೇ ಅಹಂಕಾರವನ್ನು ಹೊಂದಿರದ ಮತ್ತು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸುವ ವ್ಯಕ್ತಿಯೇ ಅತ್ಯುತ್ತಮ. ಈ ಭೂಮಿಯ ಮೇಲೆ ಸಂತೋಷವಾಗಿರಲು ಸಾಧ್ಯವಾಗದ ಅರ್ಜುನನು ಎಲ್ಲಿಯೂ ಸಂತೋಷವಾಗಿರುವುದಿಲ್ಲ. ಆದ್ದರಿಂದ ಮನುಷ್ಯನು ತನ್ನ ಗುರುವನ್ನು ಗುರುತಿಸಬೇಕು. ತನ್ನ ಜನರನ್ನು ಬಿಟ್ಟು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿ ಅವನ ಸೇವೆಯನ್ನು ಮಾಡಲು ಪ್ರಯತ್ನಿಸಬೇಕು. ಇದರಿಂದ ಗುರುಗಳಿಂದ ಜ್ಞಾನವನ್ನು ಕಲಿಯಬಹುದು ಮತ್ತು ಆ ಜ್ಞಾನದಿಂದ ಅತಿದೊಡ್ಡ ಪಾಪಿಗಳು ಸಹ ನನ್ನಲ್ಲಿ ಆಶ್ರಯ ಪಡೆಯಬಹುದು. ಬೆಂಕಿ ಒಣಮರವನ್ನು ಸುಡುವಂತೆ ಗುರುವಿನಿಂದ ಪಡೆದ ಜ್ಞಾನವು ಅಜ್ಞಾನವನ್ನು ದೂರ ಮಾಡುತ್ತದೆ. ನನ್ನಲ್ಲಿ ನಂಬಿಕೆಯುಳ್ಳವನು ಮತ್ತು ಯಾವಾಗಲೂ ನನ್ನಲ್ಲಿ ನಂಬಿಕೆಯನ್ನಿಡುವವನು ಮಾತ್ರ ನನ್ನನ್ನು ತಲುಪಲು ಸಾಧ್ಯ. ಆದ್ದರಿಂದ ಕರ್ಮಯೋಗದ ಮೂಲಕ ತನ್ನ ಎಲ್ಲಾ ಕಾರ್ಯಗಳನ್ನು ಮತ್ತು ತನ್ನನ್ನು ತಾನೇ ದೇವರಿಗೆ ಸಮರ್ಪಿಸಿದ ವ್ಯಕ್ತಿಯು ತನ್ನ ಕಾರ್ಯಗಳ ಬಂಧನದಲ್ಲಿ ಎಂದಿಗೂ ಸಿಲುಕಿಕೊಳ್ಳುವುದಿಲ್ಲ. ಅರ್ಜುನ, ನೀನು ಸಹ ನಾನು ನೀಡಿದ ಜ್ಞಾನದಿಂದ ಕೆಲಸ ಮಾಡುತ್ತಿರುವುದು ನಾನಲ್ಲ ಎಂದು ಅರ್ಥಮಾಡಿಕೋ. ಈ 4ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಯಾವಾಗ ಮಾನವೀಯತೆ ನಾಶವಾಗುತ್ತದೋ, ಜನರಲ್ಲಿ ನಕಾರಾತ್ಮಕ ಶಕ್ತಿಯು ತುಂಬಿರುತ್ತದೋ ಅಲ್ಲಿಯವರೆಗೂ ದೇವರು ಯಾವುದೇ ರೂಪದಲ್ಲಿ ಪ್ರತ್ಯಕ್ಷನಾಗುವುದಿಲ್ಲ. ಅಲ್ಲದೆ ನೀವು ಯಾರಿಂದಲಾದರೂ ಏನನ್ನಾದರೂ ಕಲಿಯಬೇಕೆಂದರೆ ಮೊದಲು ಆ ವ್ಯಕ್ತಿಯ ಬಗ್ಗೆ ನಿಮಗೆ ಗೌರವ ಇರಬೇಕು. ಯಾವುದೇ ದುರಾಸೆ ಮತ್ತು ಕೆಟ್ಟ ಭಾವನೆಗಳು ಇರಬಾರದು. ನಾವು ಜ್ಞಾನವನ್ನು ಏಕೆ ಪಡೆಯಬೇಕು ಮತ್ತು ಕಲಿಯಬೇಕು? ನಾವು ಯಾವುದೇ ಕ್ಷೇತ್ರದಲ್ಲಿ ಇದ್ದರೂ ಆ ಕ್ಷೇತ್ರದ ಗುರುವಿನಿಂದ ಜ್ಞಾನವನ್ನು ಪಡೆಯಬೇಕು.
ಜ್ಞಾನವೇ ಒಂದು ಮಾರ್ಗ. ಅದರ ಮೂಲಕ ನಾವು ಈ ಜೀವನದಲ್ಲಿ ನಮ್ಮ ಗುರಿಗಳನ್ನು ಸಾಧಿಸಬಹುದು ಮತ್ತು ಆ ಜೀವನದಲ್ಲಿ ನಿಮ್ಮ ದೇವರನ್ನು ಭೇಟಿಯಾಗಬಹುದು. 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. 5ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸಿಯ ಬಗ್ಗೆ ವಿವರಿಸಲಾಗಿದೆ. ನಮ್ಮ ಗುರಿಯನ್ನು ಹೇಗೆ ಸಾಧಿಸುವುದು ಮತ್ತು ನಮ್ಮ ದೇಹವು ನಮ್ಮನ್ನು ಸೋಮಾರಿತನದಲ್ಲಿ ಹೇಗೆ ಬಂಧಿಸುತ್ತದೆ ಎಂಬುದನ್ನು ನಾವು ತಿಳಿಯುತ್ತೇವೆ. ಶ್ರೀಕೃಷ್ಣ: ಕರ್ಮವು ನನಗೆ ಒಳ್ಳೆಯದೇ ಅಥವಾ ಕರ್ಮದಿಂದ ತ್ಯಜಿಸುವುದು ಒಳ್ಳೆಯದೇ ಎಂದು ನನಗೆ ಇನ್ನೂ ಅರ್ಥವಾಗುತ್ತಿಲ್ಲ ಎಂದು ಅರ್ಜುನನು ಕೇಳಿದನು. ಶ್ರೀಕೃಷ್ಣನು ಉತ್ತರಿಸಿದನು: ಅರ್ಜುನ, ತ್ಯಜಿಸುವುದು ಮತ್ತು ಕರ್ಮವು 2 ವಿಭಿನ್ನ ಮಾರ್ಗಗಳಾಗಿರಬಹುದು, ಆದರೆ ಎರಡರ ಗುರಿಯೂ ಒಂದೇ ಮತ್ತು ಅದು ದೇವರೇ. ಯಾರು ತನ್ನ ಮನಸ್ಸನ್ನು ಅಲೆದಾಡಲು ಬಿಡುವುದಿಲ್ಲವೋ, ಕೆಲಸ ಮಾಡಿದ ನಂತರವೂ ತಾನು ಕೆಲಸ ಮಾಡಿಲ್ಲ, ಆದರೆ ದೇವರೇ ಮಾಡಿದ್ದಾನೆ ಎಂದು ಅರ್ಥಮಾಡಿಕೊಳ್ಳುವವನು ಮತ್ತು ಎಲ್ಲಾ ಜೀವಿಗಳನ್ನು ಒಂದೇ ದೇವರ ಭಾಗವೆಂದು ಪರಿಗಣಿಸುವವನು ಮರಣದ ನಂತರ ದೇವರಲ್ಲಿ ವಿಲೀನಗೊಳ್ಳುತ್ತಾನೆ. ಮಹಾನ್ ವ್ಯಕ್ತಿಯು ತನ್ನ ಆಲೋಚನೆಗಳನ್ನು ಸ್ಪಷ್ಟಪಡಿಸಲು ಮತ್ತು ಇತರರ ಪ್ರಯೋಜನಕ್ಕಾಗಿ ತನ್ನ ಪ್ರತಿಯೊಂದು ಕ್ರಿಯೆಯನ್ನು ಮಾಡುತ್ತಾನೆ. ದೇವರು ಜನರನ್ನು ಕೆಟ್ಟ ಕೆಲಸಗಳನ್ನು ಮಾಡಲು ಎಂದಿಗೂ ಪ್ರೋತ್ಸಾಹಿಸುವುದಿಲ್ಲ. ಬದಲಿಗೆ ಜನರು ತಮ್ಮ ಕೋಪ ಮತ್ತು ಮೋಹದಿಂದಾಗಿ ತಾವಾಗಿಯೇ ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ ಮತ್ತು ನಂತರ ಅವರ ಫಲಿತಾಂಶಗಳು ಖಚಿತವಾಗುತ್ತವೆ. ನಾನು ಕೇವಲ ಅವರ ಪ್ರತಿಫಲವನ್ನು ಅವರಿಗೆ ಹಿಂತಿರುಗಿಸುತ್ತೇನೆ. ನೀವು ನಿಮ್ಮ ದೇಹವನ್ನು ಎಷ್ಟು ಆನಂದಿಸಿದರೂ ಅದರ ಆಸೆಗಳು ಇನ್ನೂ ಪೂರ್ಣಗೊಳ್ಳುವುದಿಲ್ಲ. ಆದ್ದರಿಂದ ಅರ್ಜುನ, ನಿನ್ನಂತಹ ಬುದ್ಧಿವಂತ ವ್ಯಕ್ತಿಯು ದೇಹದ ಆಸೆಗಳಲ್ಲಿ ತೊಡಗಬಾರದು. ತನ್ನ ದೇಹದ ನಾಶಕ್ಕೆ ಮುಂಚೆಯೇ ತನ್ನ ಕೋಪವನ್ನು ತ್ಯಜಿಸಿದ ವ್ಯಕ್ತಿಯಲ್ಲಿ ಈ ಜಗತ್ತಿನ ನಿಜವಾದ ಮೌಲ್ಯವಿದೆ. ಎಲ್ಲಾ ಜೀವಿಗಳ ಕಲ್ಯಾಣಕ್ಕಾಗಿ ಕೆಲಸ ಮಾಡುವವನು, ಯಾರ ಮನಸ್ಸು ಯಾವುದೇ ಕೆಲಸದಲ್ಲಿ ತೊಡಗಿಲ್ಲವೋ ಮತ್ತು ತನ್ನ ಅಲೆದಾಡುವ ಮನಸ್ಸನ್ನು ಒಂದೇ ಸ್ಥಳದಲ್ಲಿ ಕೇಂದ್ರೀಕರಿಸಿ ದೇವರನ್ನು ನೆನಪಿಸಿಕೊಳ್ಳುವವನು, ಆ ವ್ಯಕ್ತಿಯು ಸಂತೋಷವಾಗಿರುತ್ತಾನೆ ಮತ್ತು ದೇವರನ್ನು ಒಳಗೊಂಡಂತೆ ಎಲ್ಲರಿಗೂ ಪ್ರಿಯನಾಗಿರುತ್ತಾನೆ. ಅರ್ಜುನ, ಈ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಆಸೆ, ಭರವಸೆ, ಭಯ ಮತ್ತು ಕೋಪವು ನಿನ್ನ ಶತ್ರುಗಳು. ಅವುಗಳನ್ನು ಬಿಡು. ನಮ್ಮ ದೇಹವು ಯಾವಾಗಲೂ ಆರಾಮವಾಗಿರಲು ಬಯಸುತ್ತದೆ. ಅದರಲ್ಲಿ ಆತ್ಮವಿಲ್ಲದಿದ್ದರೆ ಏನಾಗುತ್ತಿತ್ತು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಾವು ಹೆಚ್ಚಾಗಿ ನಮ್ಮ ದೇಹದ ಬಗ್ಗೆ ಮಾತ್ರ ಯೋಚಿಸುತ್ತೇವೆ. ನಾವು ನಮ್ಮ ಗುರುತನ್ನು ಊಹಿಸಿಕೊಳ್ಳುತ್ತೇವೆ. ಇವು ನನ್ನ ಕಣ್ಣುಗಳು, ಇವು ನನ್ನ ಕೈ ಎಂದು ಹೇಳುತ್ತೇವೆ. ನಮ್ಮ ದೇಹವು ವಿಶ್ರಾಂತಿ ಪಡೆಯಲು ಹೇಳಿದಾಗ ನಾವು ಮಲಗುತ್ತೇವೆ. ನಿಮ್ಮ ಬುದ್ಧಿಯ ಮೇಲೆ ದೇಹವು ಭಾರವಾಗಿದೆ ಎಂದು ನೀವು ಊಹಿಸಲು ಸಾಧ್ಯವೇ? ಆದ್ದರಿಂದ ನೀವು ಆತ್ಮ ಮತ್ತು ನಿಮ್ಮ ದೇಹವನ್ನು ನಿಮ್ಮ ಬುದ್ಧಿಯಿಂದ ನಡೆಸಬೇಕು ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಭಗವದ್ಗೀತೆಯಲ್ಲಿ ತೋರಿಸಿರುವ ಮಾರ್ಗಗಳು ಮನುಷ್ಯರನ್ನು ದೇವರೊಂದಿಗೆ ಒಂದುಗೂಡಿಸುತ್ತವೆ. ಈ ಎಲ್ಲಾ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಕನಸುಗಳನ್ನು ಪೂರೈಸುವ ಕಡೆಗೆ ನೀವು ಒಂದು ಹೆಜ್ಜೆ ಮುಂದಿರುವಿರಿ. ದೇವರನ್ನು ಸಾಧಿಸಲು ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಎಂದು ಹೇಳಲಾಗಿದೆ. ಅದೇ ರೀತಿ ಜೀವನದಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸಲು ಸಹ ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಯೋಗಿ ಯಾರು ಮತ್ತು ಯೋಗಿಯಾಗುವುದು ಹೇಗೆ ಎಂಬುದನ್ನು ನಾವು ತಿಳಿಯುತ್ತೇವೆ. ಅಂದರೆ ಇಂದಿನ ಜೀವನದಲ್ಲಿ ತನ್ನ ಜೀವನದಲ್ಲಿ ಮುಖ್ಯವಾದದ್ದನ್ನು ಮಾಡಲು ಬಯಸುವ ವ್ಯಕ್ತಿ ಯಾರು ಎಂಬುದನ್ನು ತಿಳಿಯುತ್ತೇವೆ. ಇದರೊಂದಿಗೆ ನೀವು ಈ ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮ್ಮ ಕನಸು ಈಡೇರದಿದ್ದರೆ ಏನಾಗುತ್ತದೆ ಎಂಬುದನ್ನು ಸಹ ನಾವು ತಿಳಿಯುತ್ತೇವೆ. ಶ್ರೀಕೃಷ್ಣನು ಹೇಳಿದನು, ಕೇವಲ ತನ್ನ ಲೌಕಿಕ ಕಾರ್ಯಗಳನ್ನು ತ್ಯಜಿಸಿದವನು ಯೋಗಿಯಲ್ಲ. ಯೋಗಿ ಎಂದರೆ ತನ್ನ ಕಾರ್ಯಗಳನ್ನು ತ್ಯಜಿಸಿದವನು. ಯೋಗಿಯು ಆತ್ಮದ ಕಡೆಗೆ ಸಾಗುತ್ತಾನೆ. ಅವನು ಎದುರಿಸಬೇಕಾದ ಕಷ್ಟಗಳು ಏನೇ ಇರಲಿ, ಅವನ ಮಾರ್ಗವು ಯಶಸ್ಸಿಗೆ ಕಾರಣವಾಗುತ್ತದೆ. ಯೋಗಿಯು ತನ್ನ ಮನಸ್ಸು ದೇವರ ಕಡೆಗೆ ಇರುವುದರಿಂದ ತನ್ನ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಸಂಪೂರ್ಣ ಪ್ರಾಮಾಣಿಕತೆಯಿಂದ ಎಲ್ಲಾ ವಿಧಿಗಳನ್ನು ಪೂರೈಸುವ ಮತ್ತು ಅದರ ಫಲಗಳಿಗಾಗಿ ಬಯಸದ ವ್ಯಕ್ತಿಯನ್ನು ನಿಜವಾದ ಯೋಗಿ ಎಂದು ಕರೆಯಲಾಗುತ್ತದೆ. ಯಾರು ತನ್ನ ಮನಸ್ಸನ್ನು ಜಯಿಸುತ್ತಾನೋ ಅವನಿಗೆ ಈ ಜಗತ್ತಿನಲ್ಲಿ ಬೇರೆ ಯಾವುದರ ಅಗತ್ಯವೂ ಇರುವುದಿಲ್ಲ. ಯಾರ ಮನಸ್ಸು ಇಲ್ಲಿ ಮತ್ತು ಅಲ್ಲಿ ಅಲೆದಾಡುತ್ತಿರುತ್ತದೆಯೋ ಅವರಿಗೆ ಈ ಜಗತ್ತಿನಲ್ಲಿ ಏನನ್ನೂ ಸಾಧಿಸುವುದು ಸುಲಭವಲ್ಲ. ನಮ್ಮ ಪ್ರೀತಿಯ ಮನಸ್ಸು ನಮ್ಮ ಸಂಗಾತಿಯಾಗಿದೆ ಮತ್ತು ನಾವು ಅದರ ದಾಸರಾದರೆ ಅದು ನಮ್ಮ ದೊಡ್ಡ ಶತ್ರುವಾಗುತ್ತದೆ. ಪರಿಣಾಮಗಳ ಬಗ್ಗೆ ಚಿಂತಿಸದೆ ನಿರಂತರವಾಗಿ ಕೆಲಸ ಮಾಡುವವನಿಗೆ ಎಂದಿಗೂ ಯಾವುದೇ ಭಯವುಂಟಾಗುವುದಿಲ್ಲ. ಸ್ನೇಹಿತರು ಮತ್ತು ಶತ್ರುಗಳು, ಮಹಾತ್ಮರು, ಪಾಪಿಗಳು, ಜೀವಿಗಳು ಇತ್ಯಾದಿಗಳ ಕಡೆಗೆ ಸಮಾನ ಕರುಣೆಯನ್ನು ಹೊಂದಿರುವವನು ಯೋಗ್ಯ ವ್ಯಕ್ತಿಯ ನಿಜವಾದ ಗುರುತು. ಆದ್ದರಿಂದ ಎಲೈ ಅರ್ಜುನ, ಈ ರೀತಿಯ ಯೋಗ ಭಾವನೆ ಬಂದಾಗ ಯಾವುದೇ ಭರವಸೆ ಇಲ್ಲದೆ, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯವಿಲ್ಲದೆ ನೀನು ನನ್ನ ಧ್ಯಾನಕ್ಕೆ ಸಮರ್ಪಿಸಿಕೊಳ್ಳಬೇಕು. ಅಂತಹ ಯೋಗಿಯು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಮುಖ್ಯವಾದಷ್ಟು ಮಾತ್ರ ಸರಿಯಾದ ಆಹಾರವನ್ನು ಮತ್ತು ನಿದ್ರೆಯನ್ನು ತೆಗೆದುಕೊಳ್ಳುತ್ತಾನೆ. ಈ ರೀತಿಯ ಯೋಗಿಯು ಶಾಂತ ಗಾಳಿಯಲ್ಲಿ ದೀಪದಂತೆ ಯಾವಾಗಲೂ ತನ್ನ ಮಾತುಗಳ ಮೇಲೆ ದೃಢವಾಗಿರುತ್ತಾನೆ. ಅವನ ನಿಯಮ ಸ್ಥಿರವಾಗಿರುತ್ತದೆ.
ಅವನ ಮನಸ್ಸು ಯಾವಾಗ ಅಲೆದಾಡುತ್ತದೆಯೋ ಅವನು ಆ ಆಸೆಯನ್ನು ನಿಯಂತ್ರಿಸಬೇಕು ಮತ್ತು ತನ್ನ ಸಂಪೂರ್ಣ ಮನಸ್ಸನ್ನು ನಿಯಂತ್ರಿಸಬೇಕು. ಯೋಗಿಯು ಸಂಪೂರ್ಣ ಧ್ಯಾನದ ಈ ಸ್ಥಿತಿಗೆ ಬಂದಾಗ ಅತಿದೊಡ್ಡ ದುಃಖವೂ ಸಹ ಅವನನ್ನು ಅವನ ಸ್ಥಳದಿಂದ ಕೆಳಕ್ಕೆ ತರಲು ಸಾಧ್ಯವಿಲ್ಲ. ಅರ್ಜುನನು, ಕೃಷ್ಣ, ಈ ಮನಸ್ಸು ಬಹಳ ಅಸಹನೀಯ ಮತ್ತು ಚಂಚಲವಾಗಿದೆ ಎಂದು ಹೇಳಿದನು. ಆಗ ಶ್ರೀಕೃಷ್ಣನು, ಹೌದು, ಮನಸ್ಸನ್ನು ನಿಯಂತ್ರಿಸುವುದು ಕಷ್ಟ ಎಂಬುದು ನಿಜ, ಆದರೆ ಪುನರಾವರ್ತಿತ ಆತ್ಮವಿಶ್ವಾಸ ಮತ್ತು ಯೋಗ ಅಭ್ಯಾಸದಿಂದ ಅಸಾಧ್ಯವಾದುದನ್ನು ಸಹ ಸಾಧ್ಯವಾಗಿಸಬಹುದು ಎಂಬುದನ್ನು ನೆನಪಿಡು ಎಂದು ಉತ್ತರಿಸಿದನು. ಈ ರೀತಿಯಾಗಿ ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸುತ್ತೇವೆ ಮತ್ತು ನಮ್ಮ ಜೀವನವನ್ನು ಹೆಚ್ಚಿನ ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತೇವೆ. ಅರ್ಜುನನು ಮತ್ತೆ ಕೇಳಿದನು, ಕೃಷ್ಣ, ಒಬ್ಬ ಯೋಗಿಯು ಧ್ಯಾನದಲ್ಲಿ ದೃಢವಾಗಿರುತ್ತಾನೆ, ಆದರೆ ಕೊನೆಯಲ್ಲಿ ಯಾವುದೋ ಕಾರಣದಿಂದ ಅವನ ಮನಸ್ಸು ಅಲೆದಾಡಲು ಪ್ರಾರಂಭಿಸಿದರೆ ಅವನ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಗುತ್ತವೆಯೇ? ಶ್ರೀಕೃಷ್ಣನು ಉತ್ತರಿಸಿದನು, ಇಲ್ಲ ಅರ್ಜುನ, ನಿರಂತರವಾಗಿ ದೇವರ ದಿಕ್ಕಿನಲ್ಲಿ ಚಲಿಸುವುದು ಪ್ರತಿ ಆತ್ಮದ ಹಕ್ಕು. ಯೋಗಿಯು ಯಾವುದೋ ಕಾರಣದಿಂದ ಧ್ಯಾನದಿಂದ ವಿಚಲಿತನಾದರೂ ಅವನು ಧರ್ಮನಿಷ್ಠ ಜನರ ಜಗತ್ತಿನಲ್ಲಿ ಅನೇಕ ವರ್ಷಗಳ ಕಾಲ ಸಂತೋಷ ಮತ್ತು ಆನಂದವನ್ನು ಅನುಭವಿಸುತ್ತಾನೆ. ಮತ್ತು ಅಲ್ಲಿ ಧ್ಯಾನದಲ್ಲಿ ಭ್ರಷ್ಟನಾದ ಯೋಗಿಗೂ ಸಹ ಸಂತೋಷದಲ್ಲಿ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ನಂತರ ಧ್ಯಾನದಲ್ಲಿ ಭ್ರಷ್ಟನಾದ ಆ ಯೋಗಿಯ ಆತ್ಮವು ಅದೇ ಧರ್ಮನಿಷ್ಠ ವ್ಯಕ್ತಿಯ ಕುಟುಂಬದಲ್ಲಿ ಮತ್ತೆ ಜನಿಸುತ್ತದೆ. ಈ ರೀತಿಯಾಗಿ ಅವನ ಆತ್ಮದ ಪ್ರಯಾಣವು ಹಿಂದಿನ ಜನ್ಮದಲ್ಲಿ ಕೊನೆಗೊಂಡ ಸ್ಥಳದಿಂದಲೇ ಪ್ರಾರಂಭವಾಗುತ್ತದೆ. ಈ ರೀತಿಯಾಗಿ ಅವಳು ದೇವರೊಂದಿಗೆ ವಿಲೀನಕ್ಕಾಗಿ ಮತ್ತೆ ಪ್ರಯತ್ನಿಸುತ್ತಾ ಹೊಸ ರೂಪ ಮತ್ತು ಹೊಸ ಜೀವನದ ಕಡೆಗೆ ಸಾಗುತ್ತಾಳೆ. ಅಂದರೆ ಹಿಂದಿನ ಜೀವನದಲ್ಲಿ ಮಾಡಿದ ಯೋಗವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆದರೆ ನಿರಂತರ ಪ್ರಯತ್ನಗಳನ್ನು ಮಾಡುವ ಯೋಗಿಯು ಈ ಜೀವನದಲ್ಲಿ ತನ್ನ ಜೀವನ ಚಕ್ರದಿಂದ ಮುಕ್ತನಾಗಿ ದೇವರಲ್ಲಿ ವಿಲೀನಗೊಳ್ಳುತ್ತಾನೆ. ಯೋಗಿಯು ತಪಸ್ಸು ಮತ್ತು ವಿದ್ವಾಂಸರಿಗಿಂತ ಮುಕ್ತನಾಗಿರುತ್ತಾನೆ. ಆದ್ದರಿಂದ ಅರ್ಜುನ, ನೀನು ಸಹ ಯೋಗಿಯಾಗು, ಏಕೆಂದರೆ ಯಾರು ಉತ್ತಮ ಯೋಗಿಯೋ ಅವನು ನನಗೆ ಪ್ರಿಯನಾಗಿರುತ್ತಾನೆ. ದೊಡ್ಡದನ್ನು ಮಾಡುವ ಕನಸು ಕಾಣುವ ಪ್ರತಿಯೊಬ್ಬ ವ್ಯಕ್ತಿಯೂ ಅರ್ಜುನನಂತೆ ಯೋಗಿಯಾಗಬೇಕು. ಯೋಗಿ ಎಂದರೆ ಭಾವನೆಗಳಿಂದ ಸಂಪೂರ್ಣವಾಗಿ ಮುಕ್ತನಾದವನು, ಇತರರ ಆಲೋಚನೆಗಳಿಗೆ ತಟಸ್ಥವಾಗಿ ಗಮನ ನೀಡದವನು ಮತ್ತು ಯಾವಾಗಲೂ ತನ್ನ ಗುರಿಯನ್ನು ಪೂರೈಸಲು ಕಷ್ಟಪಟ್ಟು ಕೆಲಸ ಮಾಡುವವನು. ಆದರೆ ಜೀವನದ ಯಾವುದೇ ಮಾರ್ಗವು ಯಾರಿಗೂ ಸಂಪೂರ್ಣವಾಗಿ ಪೂರ್ಣಗೊಂಡಿರುವುದಿಲ್ಲ ಎಂಬುದನ್ನು ಯಾವಾಗಲೂ ನೆನಪಿಡಬೇಕು. ಒಬ್ಬ ವ್ಯಕ್ತಿಯು ತನ್ನ ಕನಸುಗಳು ಈಡೇರುವ ಮೊದಲು ಸತ್ತರೆ ಅವನ ಕಠಿಣ ಪರಿಶ್ರಮವು ವ್ಯರ್ಥವಾಗುವುದಿಲ್ಲ ಮತ್ತು ಅವನ ಕನಸುಗಳು ಕೇವಲ ಕನಸುಗಳಾಗಿ ಉಳಿಯುವುದಿಲ್ಲ. ಇದು ಏಕೆ ಸಂಭವಿಸುತ್ತದೆ? ಇದಕ್ಕೆ ಉತ್ತರ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಹೇಳಿದ ರಹಸ್ಯದಲ್ಲಿದೆ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ, ನೀವು ಬಹಳಷ್ಟು ಅನುಭವವನ್ನು ಪಡೆದಿದ್ದರೆ ಮತ್ತು ಬಹಳಷ್ಟು ಜ್ಞಾನವನ್ನು ಪಡೆದಿದ್ದರೆ, ಇನ್ನೂ ನೀವು ನಿಮ್ಮ ಗಮ್ಯಸ್ಥಾನವನ್ನು ತಲುಪಲು ಸಾಧ್ಯವಾಗದಿದ್ದರೆ ಮತ್ತು ಯಾವುದೋ ಕಾರಣದಿಂದ ನೀವು ವೈಫಲ್ಯವನ್ನು ಎದುರಿಸುತ್ತಿದ್ದರೆ, ನೀವು ಸತ್ತರೂ ಅಥವಾ ನಿಮ್ಮ ಕನಸುಗಳನ್ನು ಪೂರೈಸಲು ನೀವು ವೃದ್ಧರಾದರೂ, ನಿಮ್ಮ ಮರಣದ ನಂತರವೂ ನಿಮ್ಮ ಕಾರ್ಯಗಳಿಗೆ ಅನುಗುಣವಾಗಿ ನಿಮಗೆ ಸ್ವರ್ಗದಲ್ಲಿ ಸಂತೋಷ ಸಿಗುತ್ತದೆ. ನಿಮ್ಮ ಒಳ್ಳೆಯ ಕಾರ್ಯಗಳ ಸಮತೋಲನವು ಮುಗಿದ ನಂತರ ನೀವು ಮತ್ತೆ ಜನ್ಮ ತೆಗೆದುಕೊಂಡು ಭೂಮಿಗೆ ಹಿಂದಿರುಗುತ್ತೀರಿ. ನಿಮ್ಮ ಜನ್ಮವು ಹಿಂದಿನ ಜನ್ಮದ ಜ್ಞಾನದ ಮಟ್ಟವನ್ನು ಪಡೆಯಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿಲ್ಲದಂತಹ ಪರಿಸರ ಅಥವಾ ಮನೆಯಲ್ಲಿ ಆಗುತ್ತದೆ. ಅದು ನಿಮಗೆ ಸ್ವಯಂಚಾಲಿತವಾಗಿ ಸಿಗುತ್ತದೆ. ನಂತರ ನೀವು ಎಂದಿನ ಜ್ಞಾನವನ್ನು ಪಡೆಯಲು ಸಂಪೂರ್ಣ ಹೊಸ ಜೀವನವನ್ನು ಮತ್ತೆ ಪಡೆಯುತ್ತೀರಿ. 6ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಯೋಗಿಗಳ ಬಗ್ಗೆ ಮಾತನಾಡುವಾಗ ಈ ವಿಷಯವನ್ನು ಹೇಳಿದ್ದಾನೆ ಮತ್ತು ಇದು ನಿಜವಾಗಿಯೂ ಕಷ್ಟಪಟ್ಟು ಕೆಲಸ ಮಾಡುವ ಜನರಿಗಾಗಿ ವಿಶೇಷವಾಗಿದೆ. 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಈ 7ನೇ ಅಧ್ಯಾಯದಲ್ಲಿ ದೇವರ ಜ್ಞಾನವು ಯಾವುದು ಎಂಬುದನ್ನು ನಮಗೆ ಹೇಳಲಾಗಿದೆ. ದೇವರು ಜಗತ್ತನ್ನು ಹೇಗೆ ನಿಯಂತ್ರಿಸುತ್ತಾನೆ ಎಂಬುದನ್ನು ವಿವರಿಸಲಾಗಿದೆ. ಯಾವ ಭಕ್ತರು ಹೆಚ್ಚು ಪ್ರಿಯರು ಎಂಬ ಮಾಹಿತಿಯನ್ನು ಸಹ ನೀಡಲಾಗಿದೆ. ಆದರೆ ಮನುಷ್ಯನು ದೇವರನ್ನು ಏಕೆ ಗುರುತಿಸಲು ಸಾಧ್ಯವಾಗುವುದಿಲ್ಲ ಎಂಬ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ. ಲಾರ್ಡ್ ಕೃಷ್ಣನು ಈ ಪ್ರಶ್ನೆಗೆ ಉತ್ತರಿಸುತ್ತಾ, ಎಲೈ ಅರ್ಜುನ, ಈಗ ನಾನು ನಿನಗೆ ಆ ವಿಷಯವನ್ನು ಹೇಳುತ್ತೇನೆ. ಅದನ್ನು ತಿಳಿದ ನಂತರ ನೀನು ಈ ಜಗತ್ತಿನಲ್ಲಿ ಬೇರೆ ಯಾವುದೇ ಜ್ಞಾನವನ್ನು ಹುಡುಕುತ್ತಾ ಅಲೆದಾಡುವುದಿಲ್ಲ. ಸಾವಿರಾರು ಜನರಲ್ಲಿ ಬ್ರಹ್ಮದ ಜ್ಞಾನವನ್ನು ಹುಡುಕುವ ಒಬ್ಬ ವ್ಯಕ್ತಿ ಮಾತ್ರ ಇರುತ್ತಾನೆ ಮತ್ತು ಅವನು ಕೇವಲ ಪ್ರಯತ್ನದಿಂದ ಅದನ್ನು ಸಾಧಿಸುತ್ತಾನೆ. ಮತ್ತು ಪ್ರಯತ್ನಿಸುವ ಸಾವಿರಾರು ಜನರಲ್ಲಿ ನನ್ನ ಪ್ರೀತಿಯಲ್ಲಿ ನಂಬಿಕೆ ಮತ್ತು ಸಮರ್ಪಣೆಯಿಂದ ನನ್ನ ಪ್ರೀತಿಯನ್ನು ಕೇವಲ ಒಬ್ಬನು ಮಾತ್ರ ಸಾಧಿಸಬಹುದು. ನನಗೆ 2 ರೂಪಗಳಿವೆ. ಒಂದು ಮಾನವ ರೂಪ, ಇದರಲ್ಲಿ ಭೂಮಿ, ಗಾಳಿ, ನೀರು, ಬೆಂಕಿ ಮತ್ತು ಆಕಾಶದ ಜೊತೆಗೆ ಮನಸ್ಸು, ಬುದ್ಧಿ ಮತ್ತು ಅಹಂಕಾರವಿದೆ. ಇನ್ನೊಂದು ಪ್ರಜ್ಞೆಯ ರೂಪ, ಇದರಲ್ಲಿ ಸೃಷ್ಟಿಯ ಚಕ್ರ ಮತ್ತು ಸಮಯವೂ ಇದೆ. ನಾನು ನಿರಂತರವಾಗಿ ನೀರು, ಓಂಕಾರ, ಚಂದ್ರ, ಸೂರ್ಯ, ಈ ಭೂಮಿಯ ಎಲ್ಲಾ ಪವಿತ್ರ ಪುಸ್ತಕಗಳು, ಬುದ್ಧಿವಂತರ ಪ್ರಕಾಶಮಾನವಾದ ಬೆಂಕಿ ಮತ್ತು ತಪಸ್ವಿಗಳ ತಪಸ್ಸು, ಧರ್ಮಗಳ ಪವಿತ್ರ ಕಾರ್ಯಗಳು, ವಿಭಿನ್ನ ಕಾಲಗಳ ಸಮಯ ಮತ್ತು ಬಲಿಷ್ಠರ ಬಲವನ್ನು ಸಾಗಿಸುವವನು. ಈ ಪ್ರಪಂಚದ ಲೌಕಿಕ ಗುಣಗಳಿಂದ ನಾನು ಬಂಧನದಲ್ಲಿ ಸಿಲುಕಿದ್ದೇನೆ. ಅದಕ್ಕಾಗಿಯೇ ನಾನು ನನ್ನ ನಿಜವಾದ ರೂಪದಲ್ಲಿ ಯಾರಿಗೂ ಗೋಚರಿಸುವುದಿಲ್ಲ.
ಮತ್ತು ವಾಸ್ತವವಾಗಿ ಈ ಲೌಕಿಕ ಗುಣಗಳು ಸಹ ನನ್ನ ಭ್ರಮೆ. ಆದರೆ ಈ ಭ್ರಮೆಯನ್ನು ಮುರಿದು ನನ್ನ ಭಕ್ತನಾಗುವ ವ್ಯಕ್ತಿಯು ಭ್ರಮೆಯ ಬಲೆಯಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಮೂರ್ಖ ಜನರು ನನ್ನಲ್ಲಿ ಆಶ್ರಯ ಪಡೆಯಲು ಸಾಧ್ಯವಿಲ್ಲ. ಯಾವುದೇ ಭಕ್ತನು 4 ವಿಭಿನ್ನ ರೀತಿಯಲ್ಲಿ ನನ್ನನ್ನು ಪೂಜಿಸುತ್ತಾನೆ. ಯಾರಾದರೂ ಸಾಧನೆಯನ್ನು ಬಯಸುವವನು, ಯಾರಾದರೂ ದುಃಖದ ಸಮಯದಲ್ಲಿ ನನ್ನನ್ನು ನೆನಪಿಸಿಕೊಳ್ಳುವವನು ಮತ್ತು ಯಾರಾದರೂ ಈಗಾಗಲೇ ನನ್ನನ್ನು ತಿಳಿದಿರುವವನು. ಆದರೆ ಇವರಲ್ಲಿ ಇದನ್ನು ಮಾಡುವ ಜ್ಞಾನವುಳ್ಳ ಭಕ್ತನನ್ನು ನಾನು ಹೆಚ್ಚು ಪ್ರೀತಿಸುತ್ತೇನೆ. ಈ 4 ಭಕ್ತರು ದಯೆಯುಳ್ಳವರಾಗಿದ್ದಾರೆ, ಆದರೆ ಜ್ಞಾನಿಯೂ ನನ್ನ ರೂಪವೇ ಆಗಿದ್ದಾನೆ. ಜ್ಞಾನವುಳ್ಳ ಭಕ್ತರಲ್ಲಿ ಎಲ್ಲಾ ಜನ್ಮಗಳಲ್ಲಿ ನನಗೆ ಬಹಳಷ್ಟು ಸಹಾಯ ಮಾಡಿದ ವ್ಯಕ್ತಿಯೂ ಸೇರಿದ್ದಾನೆ ಮತ್ತು ಮರಣದ ನಂತರವೂ ಅವರ ಆತ್ಮವು ನನ್ನೊಂದಿಗೆ ವಿಲೀನಗೊಳ್ಳುತ್ತದೆ. ಯಾವುದೇ ಆಸೆಯನ್ನು ಪೂರೈಸಲು ದೇವತೆಯನ್ನು ಪೂಜಿಸುವ ಭಕ್ತರಿಗೆ ನಾನು ಅವರಲ್ಲಿ ಆ ದೇವತೆಯಲ್ಲಿ ನಂಬಿಕೆಯನ್ನು ಮೂಡಿಸುತ್ತೇನೆ ಮತ್ತು ಆ ಭಕ್ತನು ಅಂತಿಮವಾಗಿ ಆ ದೇವತೆಯನ್ನು ತಲುಪುತ್ತಾನೆ. ಈ ಫಲದ ಅವಧಿಯು ಸಮಯಕ್ಕೆ ಸೀಮಿತವಾಗಿದೆ ಎಂದು ಹೇಳಲಾಗಿದೆ. ಯಾವುದೇ ಭಕ್ತನು ನನ್ನನ್ನು ಪೂಜಿಸಲು ಯಾವುದೇ ರೀತಿಯ ಪ್ರಯತ್ನ ಮಾಡಿದರೆ ನಾನು ಅವನನ್ನು ನನ್ನವನನ್ನಾಗಿ ಮಾಡಿಕೊಳ್ಳುತ್ತೇನೆ. ಮತ್ತೊಂದೆಡೆ ನಾನು ಜನಿಸುತ್ತೇನೆ ಮತ್ತು ಸಾಯುತ್ತೇನೆ ಎಂದು ಭಾವಿಸುವ ಆ ಮೂರ್ಖರು ನನ್ನನ್ನು ತಲುಪುವುದಿಲ್ಲ. ನಾನು ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯವನ್ನು ಬಲ್ಲೆ. ಆದರೂ ನಂಬಿಕೆಯಿಲ್ಲದ ಜನರು ನನ್ನನ್ನು ತಿಳಿಯಲು ಸಾಧ್ಯವಿಲ್ಲ. ಲೌಕಿಕ ಮೋಹ ಮತ್ತು ಭ್ರಮೆಯನ್ನು ತೊರೆದು ಉನ್ನತ ಕಾರ್ಯಗಳನ್ನು ಅಭ್ಯಾಸ ಮಾಡಿ ನನ್ನನ್ನು ಪೂಜಿಸುವ ಭಕ್ತರು ಮರಣದಿಂದ ಮುಕ್ತರಾಗುತ್ತಾರೆ ಮತ್ತು ನನ್ನಲ್ಲಿ ವಿಲೀನಗೊಳ್ಳುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಗುರಿಯನ್ನು ಹೊಂದಿಸಿದಾಗ ಕಾಲ ಕಳೆದ ನಂತರ ಆ ಗುರಿಯನ್ನು ಮರೆಯುವ ಸಾಧ್ಯತೆಯಿರುತ್ತದೆ, ಏಕೆಂದರೆ ವಿವಿಧ ಆಲೋಚನೆಗಳು ಮತ್ತು ಕಾರ್ಯಗಳ ಬಗ್ಗೆ ಹೆಚ್ಚು ಚಿಂತೆಯಿರುತ್ತದೆ. ಮಾಯೆಯ ಬಲೆಯಲ್ಲಿ ಸಿಲುಕಿದ ವ್ಯಕ್ತಿಯು ದೇವರನ್ನು ಮರೆಯುತ್ತಾನೆ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ. ಅದೇ ರೀತಿಯಲ್ಲಿ ಅನೇಕ ಬಾರಿ ಅವರು ತಮ್ಮ ಮುಖ್ಯ ಗುರಿಯನ್ನು ಮರೆಯುತ್ತಾರೆ ಮತ್ತು ಅವರು ಹೊಂದಿಸಿರುವ ಗುರಿಯು ನಿಷ್ಪ್ರಯೋಜಕ ಮತ್ತು ಅನುಪಯುಕ್ತವಾಗಿದೆ ಎಂದು ಭಾವಿಸುತ್ತಾರೆ. ಅವರು ಜೀವನವು ಕೇವಲ ಮೋಜು ಮಾಡಲು ಮಾತ್ರ ಎಂದು ಯೋಚಿಸುತ್ತಾರೆ. ನಾಳೆ ನಾನು ಬದುಕುತ್ತೇನೋ ಇಲ್ಲವೋ ಎಂದು ಯಾರು ಬಲ್ಲರು ಎಂದುಕೊಳ್ಳುತ್ತಾರೆ. ಈ ರೀತಿಯ ಆಲೋಚನೆಯುಳ್ಳ ವ್ಯಕ್ತಿಯನ್ನು ಗೀತೆಯಲ್ಲಿ ಮೂರ್ಖ ಎಂದು ಕರೆಯಲಾಗಿದೆ. ಈ ವಿನಾಶ ಅಥವಾ ಈ ವಿಚಲನೆಯು ಕೇವಲ ಕಷ್ಟಪಟ್ಟು ಕೆಲಸ ಮಾಡುವವರು ಮಾತ್ರ ಅನುಭವಿಸುತ್ತಾರೆ ಎಂದು ತಿಳಿದಿಲ್ಲ. ಹೆಚ್ಚಿನ ಜನರು ಈ ವಿಚಲನೆಯಲ್ಲಿ ಮುಳುಗಿರುತ್ತಾರೆ, ಆದರೆ ಮತ್ತೊಂದೆಡೆ ವಿಚಲಿತರಾಗದೆ ನಿರಂತರವಾಗಿ ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಯಶಸ್ಸನ್ನು ಸಾಧಿಸಬಹುದು ಮತ್ತು ಅವನ ಮನಸ್ಸಿಗೆ ಶಾಂತಿ ಸಿಗುತ್ತದೆ. 8ನೇ ಅಧ್ಯಾಯ, ಅಕ್ಷರ ಬ್ರಹ್ಮಯೋಗ. ಈ ಅಧ್ಯಾಯದಲ್ಲಿ ದೇವರು ಯಾರು ಮತ್ತು ಅವನನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ನಾವು ತಿಳಿಯುತ್ತೇವೆ. ಕರ್ಮಗಳು ಯಾವುವು ಮತ್ತು ಈ ಜಗತ್ತಿಗೆ ಕಾರಣವೇನು ಎಂಬುದನ್ನು ನಾವು ಈ ಅಧ್ಯಾಯದಲ್ಲಿ ಕಲಿಯಬಹುದು. ಅರ್ಜುನನು ಕೇಳಿದನು, ಕೃಷ್ಣ ಪರಮಬ್ರಹ್ಮ ಎಂದರೇನು? ಆಧ್ಯಾತ್ಮಿಕತೆಯ ಸ್ವರೂಪವೇನು? ಕರ್ಮ ಎಂದರೇನು? ಈ ಜಗತ್ತು ಹೇಗೆ ನಡೆಯುತ್ತದೆ ಮತ್ತು ದೇವರು ಯಾರು? ಆದ್ದರಿಂದ ಅರ್ಜುನನ ಈ ಎಲ್ಲಾ ಪ್ರಶ್ನೆಗಳಿಗೆ ಭಗವಾನ್ ಶ್ರೀಕೃಷ್ಣನು ಉತ್ತರಗಳನ್ನು ನೀಡಿದ್ದಾನೆ. ಶ್ರೀಕೃಷ್ಣನು ಹೇಳುತ್ತಾನೆ, ಜೀವಿಗಳ ವಾಸ್ತವವೇ ಆಧ್ಯಾತ್ಮಿಕತೆ. ಕರ್ಮ ಎಂದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ತ್ಯಾಗ, ಅದರ ಫಲಿತಾಂಶವನ್ನು ನಾವು ವರ್ತಮಾನದಲ್ಲಿ ಪಡೆಯುತ್ತೇವೆ. ಅದೇ ರೀತಿಯಲ್ಲಿ ವರ್ತಮಾನದಲ್ಲಿ ನಾವು ಮಾಡುವ ನಮ್ಮ ಕಾರ್ಯಗಳು ಅಥವಾ ತ್ಯಾಗಗಳು ಭವಿಷ್ಯದಲ್ಲಿ ನಾವು ಪಡೆಯುವ ಫಲಿತಾಂಶಗಳಿಗೆ ಜನ್ಮ ನೀಡುತ್ತವೆ. ಈ ಜಗತ್ತನ್ನು ನಿರ್ಧರಿಸುವವನು ನಾನೇ. ಒಬ್ಬ ವ್ಯಕ್ತಿಯು ಕೊನೆಯ ಕ್ಷಣದಲ್ಲಿ ಅದೇ ಭಾವನೆಯನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ತನ್ನ ಗಮನವನ್ನು ಅದೇ ಭಾವನೆಯ ಮೇಲೆ ಕೇಂದ್ರೀಕರಿಸಿ ದೇಹವನ್ನು ತ್ಯಜಿಸಿದಾಗ ಅವನು ಅದೇ ಭಾವನೆಯನ್ನು ತಲುಪುತ್ತಾನೆ. ಅದಕ್ಕಾಗಿಯೇ ಯಾವಾಗಲೂ ನನ್ನನ್ನು ನೆನಪಿಸಿಕೊಳ್ಳುವವರು ನನ್ನ ಬಳಿಗೆ ಬರುತ್ತಾರೆ. ಆದ್ದರಿಂದ ಅರ್ಜುನ, ನೀನು ಸಹ ನನ್ನ ಧ್ಯಾನ ಮಾಡು. ನೀನು ಹೋರಾಡುವುದರಿಂದ ನನ್ನನ್ನು ಮಾತ್ರ ಕಾಣುತ್ತೀಯಾ? ಯಾರು ಯಾವಾಗಲೂ ನನ್ನನ್ನು ನೆನಪಿಸಿಕೊಳ್ಳುತ್ತಾರೋ ಅವರು ಸುಲಭವಾಗಿ ನನ್ನ ಬಳಿಗೆ ಬರುತ್ತಾರೆ. ಮತ್ತು ಯಾರು ನನ್ನ ಬಳಿಗೆ ಬರುತ್ತಾರೋ ಅವರ ಜನನ ಮತ್ತು ಮರಣದ ಚಕ್ರವು ಕೊನೆಗೊಳ್ಳುತ್ತದೆ. ಅವರ ಎಲ್ಲಾ ದುಃಖಗಳು ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ. ಶ್ರೀಮದ್ ಭಗವದ್ಗೀತೆಯ ಪ್ರಕಾರ ಸಹಸ್ರಯುಗ ಅಹರ್ ಯಾ ಬ್ರಾಹ್ಮಣ ವಿಧು ಅಂದರೆ ಬ್ರಹ್ಮನ ಒಂದು ದಿನವು 1000 ಮಹಾಯುಗಗಳಿಗೆ ಸಮಾನವಾಗಿದೆ. ಇದರ ಪ್ರಕಾರ ಬ್ರಹ್ಮನ ಒಂದು ದಿನವು 4 ಶತಕೋಟಿ 32 ಕೋಟಿ 100 ವರ್ಷಗಳು. ಅದೇ ರೀತಿ ಬ್ರಹ್ಮನ ರಾತ್ರಿಯ ಅವಧಿಯೂ ಅಷ್ಟೇ. ಬ್ರಹ್ಮನ ಒಂದು ದಿನದ ಮುಂಜಾನೆ ಇಡೀ ಜಗತ್ತು ಸೃಷ್ಟಿಯಾಗುತ್ತದೆ ಮತ್ತು ರಾತ್ರಿಯ ಆರಂಭದಲ್ಲಿ ಆ ಜಗತ್ತು ಮತ್ತೆ ಬ್ರಹ್ಮನಲ್ಲಿ ವಿಲೀನಗೊಳ್ಳುತ್ತದೆ. ಈ ಚಕ್ರದಲ್ಲಿ ಪುನರ್ಜನ್ಮದ ಚಕ್ರವು ನಿರಂತರವಾಗಿ ಮುಂದುವರಿಯುತ್ತದೆ. ಆದರೆ ಯಾರು ನನ್ನ ಭಕ್ತರೋ ಅವರು ಶೀಘ್ರದಲ್ಲೇ ಈ ಚಕ್ರದಿಂದ ಸ್ವಾತಂತ್ರ್ಯವನ್ನು ಪಡೆಯುತ್ತಾರೆ. ಆದ್ದರಿಂದ ಎಲೈ ಅರ್ಜುನ, ನಾನು ನಿನಗೆ 2 ಮಾರ್ಗಗಳನ್ನು ಹೇಳುತ್ತೇನೆ. ಅದರ ಮೂಲಕ ಜನರು ಮೋಕ್ಷವನ್ನು ಸಾಧಿಸಬಹುದು ಅಥವಾ ಅವರು ಮತ್ತೆ ಈ ಜಗತ್ತಿಗೆ ಹಿಂದಿರುಗಬೇಕಾಗುತ್ತದೆ. ಸೂರ್ಯನ ಬೆಳಕು ಇರುವಾಗ, ಶುಕ್ಲಪಕ್ಷ ನಡೆಯುತ್ತಿರುವಾಗ ಮತ್ತು ಸೂರ್ಯನು ಉತ್ತರಾಯಣದಲ್ಲಿರುವಾಗ ದೇಹವನ್ನು ತ್ಯಜಿಸಲು ಹೊರಟ ಕರ್ಮಯೋಗಿಯು ಶಾಶ್ವತವಾಗಿ ನನ್ನ ಬಳಿಗೆ ಬರುತ್ತಾನೆ. ರಾತ್ರಿ ಇರುವಾಗ, ಕೃಷ್ಣ ಪಕ್ಷ ಬಂದಾಗ ಮತ್ತು ಸೂರ್ಯನು ದಕ್ಷಿಣಾಯನದಲ್ಲಿರುವಾಗ ಆ ಸಮಯದಲ್ಲಿ ಕರ್ಮಯೋಗಿಯು ತನ್ನ ದೇಹವನ್ನು ತ್ಯಜಿಸಿ ಮತ್ತೊಂದು ಲೋಕಕ್ಕೆ ಹೋಗಿ ಅಲ್ಲಿ ದೀರ್ಘಕಾಲದವರೆಗೆ ಸಂತೋಷವನ್ನು ಅನುಭವಿಸುತ್ತಾನೆ.
ನಂತರ ಅವನು ಮತ್ತೆ ಜಗತ್ತಿಗೆ ಹಿಂದಿರುಗಬೇಕಾಗುತ್ತದೆ. ಒಬ್ಬ ಯೋಗಿ ಮಾತ್ರ ಈ ರಹಸ್ಯವನ್ನು ಅರ್ಥಮಾಡಿಕೊಂಡು ಎಲ್ಲಾ ಕಾರ್ಯಗಳ ಫಲಗಳ ಮೇಲಿನ ಮೋಹವನ್ನು ಬಿಟ್ಟು ಪರಮಬ್ರಹ್ಮನಲ್ಲಿ ವಿಲೀನಗೊಳ್ಳಲು ಸಾಧ್ಯ. ಇಂದಿನ ಸಮಯದಲ್ಲಿ ಈ ಅಧ್ಯಾಯವನ್ನು ನೋಡಿದರೆ ತಮ್ಮ ಗುರಿಯನ್ನು ಶಾಶ್ವತವಾಗಿ ಸ್ಮರಣೀಯವಾಗಿಸಲು ಬಯಸುವ ಜನರು ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು. ಏಕೆಂದರೆ ಶ್ರೀಕೃಷ್ಣನು ಹೇಳಿದಂತೆ ಈ ಜಗತ್ತಿನ ಚಕ್ರವು ಬಹಳ ದೊಡ್ಡದಾಗಿದೆ ಮತ್ತು ಜನರು ಬರುತ್ತಾ ಮತ್ತು ಹೋಗುತ್ತಾ ಇರುತ್ತಾರೆ. ಆದರೆ ತಮ್ಮ ಜೀವನದಲ್ಲಿ ವಿಶಿಷ್ಟ ನಿರ್ಣಯವನ್ನು ಹೊಂದಿರುವ ಜನರು ಜ್ಞಾನಯೋಗಿ ಮತ್ತು ಕರ್ಮಯೋಗಿಗಳಾಗಬೇಕು. ಬ್ರಹ್ಮನ ಒಂದು ದಿನವೂ ಬಹಳ ಉದ್ದವಾಗಿದೆ. ಇದರರ್ಥ ಈ ಬ್ರಹ್ಮಾಂಡವು ಬಹಳ ಕಾಲದಿಂದ ಅಸ್ತಿತ್ವದಲ್ಲಿದೆ ಮತ್ತು ದೀರ್ಘಕಾಲದವರೆಗೆ ಮುಂದುವರಿಯುತ್ತದೆ ಮತ್ತು ಈ ಬ್ರಹ್ಮಾಂಡದ ಮುಂದೆ ನಮ್ಮ ಜೀವನವು ಬಹಳ ಚಿಕ್ಕದಾಗಿದೆ. ಆದ್ದರಿಂದ ನಾವು ನಮ್ಮ ಕನಸುಗಳಲ್ಲಿ ಮಾತ್ರ ಕಳೆದು ಹೋಗಿ ಬ್ರಹ್ಮನ ದಿನವೂ ಸಂಜೆಯಾಗಲು ಬಿಡಬಾರದು. 9ನೇ ಅಧ್ಯಾಯ ರಾಜವಿದ್ಯೆ ರಾಜಗ ಯೋಗ. ಈ ಅಧ್ಯಾಯವು ನಮ್ಮ ಮಾನಸಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಪ್ರಕೃತಿ ಮತ್ತು ದೈವಿಕತೆಯೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ಅವುಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಮಗೆ ಕಲಿಸುತ್ತದೆ. ನಾವು ವಿವಿಧ ದೇವರು ಮತ್ತು ದೇವತೆಗಳನ್ನು ಏಕೆ ಪೂಜಿಸುತ್ತೇವೆ ಮತ್ತು ಅದರ ಪರಿಣಾಮಗಳೇನು ಎಂಬುದನ್ನು ಸಹ ನಾವು ಈ ಅಧ್ಯಾಯದಲ್ಲಿ ತಿಳಿಯುತ್ತೇವೆ. ಶ್ರೀಕೃಷ್ಣನು ಹೇಳುತ್ತಾನೆ, ನನ್ನನ್ನು ಪೂಜಿಸುವವರು ನನ್ನಲ್ಲಿ ನಂಬಿಕೆಯನ್ನು ಹೊಂದಿರುವುದಿಲ್ಲ. ಅವರು ಈ ಜಗತ್ತಿನಲ್ಲಿ ಮತ್ತೆ ಮತ್ತೆ ಬಂದು ಹೋಗಿ ನರಳುತ್ತಾರೆ. ನಾನು ಈ ಜಗತ್ತನ್ನು ಮತ್ತೆ ಮತ್ತೆ ಸೃಷ್ಟಿಸುತ್ತೇನೆ ಮತ್ತು ನಾಶ ಮಾಡುತ್ತೇನೆ. ಮನುಷ್ಯರಿಗೆ ಅವರ ಕಾರ್ಯಗಳಿಗೆ ಅನುಗುಣವಾಗಿ ಫಲಗಳನ್ನು ನೀಡುವ ಮತ್ತು ಅವರಿಗೆ ಪುನರ್ಜನ್ಮ ನೀಡುವವನು ನಾನೇ. ಆದರೆ ನಾನು ನನ್ನ ಕೆಲಸದ ಬಗ್ಗೆ ತಿಳಿದಿರುವುದಿಲ್ಲ. ನನಗೆ ಯಾವುದೇ ಹೆಮ್ಮೆಯಿಲ್ಲ. ನಾನು ಈ ಕರ್ಮದ ಬಂಧನದಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಇಷ್ಟೆಲ್ಲ ಮಾಡುತ್ತಿದ್ದರೂ ನಾನು ಏನನ್ನೂ ಮಾಡುತ್ತಿಲ್ಲ ಎಂದು ನಾನು ನಂಬುತ್ತೇನೆ. ಜನರು ನನ್ನ ಮಾಯಾಜಾಲದಲ್ಲಿ ಸಿಲುಕಿಕೊಂಡಿದ್ದಾರೆ ಮತ್ತು ನನ್ನನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವರು ಅನುಪಯುಕ್ತ ಭರವಸೆಗಳು ಮತ್ತು ಅನುಪಯುಕ್ತ ಕಾರ್ಯಗಳನ್ನು ಹೊಂದಿರುತ್ತಾರೆ. ಈ ರೀತಿಯ ಕೆಲಸ ಮಾಡುವ ಜನರು ಯಾವಾಗಲೂ ಈ ಜಗತ್ತಿನಲ್ಲಿ ಬಂಧಿತರಾಗಿರುತ್ತಾರೆ. ಅವರು ವೇದಗಳನ್ನು ಓದುತ್ತಾರೆ ಮತ್ತು ಸ್ವರ್ಗವನ್ನು ಪಡೆಯಲು ನನ್ನನ್ನು ಪೂಜಿಸುತ್ತಾರೆ. ಅವರು ಇಂದ್ರನ ಸ್ವರ್ಗದ ಸಂತೋಷವನ್ನು ಅನುಭವಿಸುತ್ತಾರೆ. ಆದರೆ ಅವರ ಮಾನವ ಜೀವಿಗಳ ಜೀವಿತಾವಧಿಯವರೆಗೂ ಮಾತ್ರ ಅವರ ಸ್ವರ್ಗದ ಸಂತೋಷವೂ ಇರುತ್ತದೆ. ಅವರ ಜೀವನದ ಪುಣ್ಯಗಳು ಕೊನೆಗೊಂಡಾಗ ಅವರು ಮತ್ತೆ ಈ ಭೂಮಿಯ ಮೇಲೆ ಜನಿಸಲು ಅವಕಾಶ ಪಡೆಯುತ್ತಾರೆ. ಆದರೆ ದೇವರನ್ನು ಎಲ್ಲವೂ ಎಂದು ಪರಿಗಣಿಸಿ ತಮ್ಮ ಕಾರ್ಯಗಳ ಫಲಗಳನ್ನು ತ್ಯಜಿಸಿ ನಿರಂತರವಾಗಿ ನನ್ನನ್ನು ಪ್ರೀತಿಸುವವರಿಗೆ ನಾನು ಅವರ ಎಲ್ಲ ಅಗತ್ಯಗಳನ್ನು ಪೂರೈಸುವುದು ಮಾತ್ರವಲ್ಲದೆ ಅವರಿಗೆ ಯಾವಾಗಲೂ ನನ್ನ ಆಶ್ರಯದಲ್ಲಿ ಸ್ಥಾನ ನೀಡುತ್ತೇನೆ. ಭೂಮಿ ಮತ್ತು ಪೂರ್ವಜರನ್ನು ಪೂಜಿಸುವವರು ಕಡಿಮೆ ಜ್ಞಾನವನ್ನು ಹೊಂದಿದ್ದಾರೆ ಮತ್ತು ಅವರು ಈ ಮರಣದ ಜಗತ್ತಿಗೆ ಹಿಂದಿರುಗುತ್ತಾರೆ. ಆದ್ದರಿಂದ ಅರ್ಜುನ, ನೀನು ಯಾವುದೇ ಕೆಲಸ ಮಾಡಿದರೆ ಮತ್ತು ಯಾರಾದರೂ ದಾನ ನೀಡಿದರೆ ನನ್ನನ್ನು ನೆನಪಿಸಿಕೊಂಡು ಅದನ್ನು ಮಾಡು. ಆಗ ಅವರು ಅದನ್ನು ನನ್ನಿಂದ ಪಡೆಯುತ್ತಾರೆ. ನನಗೆ ಪ್ರೀತಿಸುವವರು ಮತ್ತು ಪ್ರೀತಿಸದವರು ಎಲ್ಲರೂ ಸಮಾನರು. ಯಾರಾದರೂ ಬಹಳ ಕ್ರೂರಿಯಾಗಿದ್ದರೂ ಅವನು ಮಹಿಳೆಯಾಗಲಿ ಅಥವಾ ಪುರುಷನಾಗಲಿ, ರಾಜನಾಗಲಿ ಅಥವಾ ಭಿಕ್ಷುಕನಾಗಲಿ, ಅವನು ತನ್ನನ್ನು ನನಗೆ ಸಮರ್ಪಿಸಿದರೆ ಈ ಅನಂತ ಸಾಗರವನ್ನು ದಾಟಲು ಸಾಧ್ಯ. ಹೀಗೆ ನೀನು ನನ್ನನ್ನು ಅರ್ಪಿಸಿದರೆ ನಿನಗೆ ನಾನು ಮಾತ್ರ ಲಭ್ಯನಾಗುತ್ತೇನೆ. ಯಾವುದೇ ಭಕ್ತನು ಯಾವುದೇ ದೇವರನ್ನು ನಿಜವಾದ ಹೃದಯದಿಂದ ಪೂಜಿಸಿದರೆ ಮತ್ತು ಆ ದೇವರನ್ನು ಗೌರವಿಸಿದರೆ ಆ ಭಕ್ತನು ಆ ದೇವರ ಕಡೆಗೆ ಹೋಗುತ್ತಾನೆ. 10ನೇ ಅಧ್ಯಾಯ ವಿಭೂತಿ ಯೋಗ. ಈ ಅಧ್ಯಾಯವು ಬಹಳ ಮುಖ್ಯವಾಗಿದೆ, ಏಕೆಂದರೆ ಈ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ತನ್ನ ದೈವಿಕ ರೂಪದ ಬಗ್ಗೆ ಪ್ರಮುಖ ರೀತಿಯಲ್ಲಿ ಚರ್ಚಿಸುತ್ತಾನೆ ಮತ್ತು ಅರ್ಜುನನಿಗೆ ತನ್ನ ವೈಭವವನ್ನು ತೋರಿಸುತ್ತಾನೆ. ಈ ಅಧ್ಯಾಯವು ದೇವರು ನಮ್ಮ ಸುತ್ತಲೂ ಹೇಗೆ ಇರುತ್ತಾನೆ ಮತ್ತು ನಮ್ಮ ಜೀವನದಲ್ಲಿ ಅವನನ್ನು ಹೇಗೆ ಅನುಭವಿಸಬಹುದು ಎಂಬುದನ್ನು ನಮಗೆ ಹೇಳುತ್ತದೆ. ನೀವು ಅನೇಕ ಬಾರಿ ದೇವರು ಹೀಗಿದ್ದಾನೆ, ದೇವರು ಹೀಗಿದ್ದಾನೆ, ಅವನು ಎಲ್ಲೆಡೆ ಇದ್ದಾನೆ, ಅವನು ಪ್ರತಿಯೊಂದು ಕಣದಲ್ಲಿಯೂ ಇದ್ದಾನೆ ಎಂದು ಕೇಳಿದ್ದೀರಿ. ಶ್ರೀಕೃಷ್ಣನು ಹೇಳುತ್ತಾನೆ, ಎಲೈ ಅರ್ಜುನ, ನೀನು ನನ್ನ ನಿಜವಾದ ಸ್ನೇಹಿತ ಮತ್ತು ನನ್ನನ್ನು ಪ್ರೀತಿಸುತ್ತೀಯ. ಆದ್ದರಿಂದ ಈಗ ನಾನು ನಿನಗೆ ನನ್ನ ನಿಜವಾದ ಪರಿಚಯವನ್ನು ನೀಡುತ್ತೇನೆ. ನನ್ನ ಜನನದ ಬಗ್ಗೆ ಯಾರಿಗೂ ತಿಳಿದಿಲ್ಲ, ಆದರೆ ನಾನು ಎಂದಿಗೂ ಹುಟ್ಟುವುದಿಲ್ಲ ಮತ್ತು ಎಂದಿಗೂ ಸಾಯುವುದಿಲ್ಲ ಎಂದು ತಿಳಿದಿರುವವನು ಅತ್ಯುತ್ತಮನು. ಹೆಚ್ಚು ಜ್ಞಾನವುಳ್ಳವನು ಜ್ಞಾನ ಮತ್ತು ಮೂರ್ಖತನ, ಸತ್ಯ ಮತ್ತು ಸುಳ್ಳು, ಸುಖ ಮತ್ತು ದುಃಖ, ಮನಸ್ಸು ಮತ್ತು ಬುದ್ಧಿ, ಸೃಷ್ಟಿ ಮತ್ತು ವಿನಾಶ, ಸೃಷ್ಟಿ ಮತ್ತು ಅವಮಾನ ಸೇರಿದಂತೆ ಎಲ್ಲಾ ಭಾವನೆಗಳು ವಾಸ್ತವವಾಗಿ ನಾನೇ ಆಗಿದ್ದೇನೆ. ಈ ಜಗತ್ತಿನಲ್ಲಿ ಯಾವ ದೇವರನ್ನು ಪೂಜಿಸಲಾಗುತ್ತದೆಯೋ ಅದು ವಾಸ್ತವವಾಗಿ ನಾನೇ. ದೇವರು ನಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲಿಯೂ ಇದ್ದಾನೆ ಎಂಬುದನ್ನು ಈ ಅಧ್ಯಾಯದಲ್ಲಿ ದೇವರು ನಮಗೆ ತೋರಿಸಿದ್ದಾನೆ. ಆತ ನಮ್ಮ ಆದರ್ಶ, ಸೂರ್ಯ, ಚಂದ್ರ, ಗಾಳಿ, ಬೆಂಕಿ, ಸಂಪತ್ತು, ಜ್ಞಾನ, ಬ್ರಹ್ಮ, ವಿಷ್ಣು, ಶಿವ, ಇಂದ್ರ, ಗರುಡ, ಯಮರಾಜ, ಗಣಿತ, ಗಾಯತ್ರಿ, ಮಂತ್ರ, ಋತು, ವಸಂತ, ನಿರ್ಣಯ, ಭಕ್ತಿ, ವಿಜಯ, ತಂತ್ರ, ರಹಸ್ಯ, ಮೌನ ಮತ್ತು ಲೆಕ್ಕವಿಲ್ಲದಷ್ಟು ಇತರ ರೂಪಗಳಲ್ಲಿ ಆತ ಪ್ರಕಟನಾಗಿದ್ದಾನೆ.
ದೇವರು ತನಗೆ ಅಂತ್ಯವಿಲ್ಲ, ಆತ ಅನಂತ, ಆತ ಅಪಾರ, ಆತ ನಮ್ಮ ಪ್ರತಿಯೊಂದು ಅಂಶದಲ್ಲಿಯೂ ಇದ್ದಾನೆ ಮತ್ತು ಆತನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ನಮ್ಮ ಶಕ್ತಿಯಲ್ಲಿಲ್ಲ ಎಂದು ಸಹ ಹೇಳಿದ್ದಾನೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಎಲೈ ಅರ್ಜುನ, ನೀನು ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ನಿನಗೆ ಯಾವುದೇ ಪ್ರಯೋಜನವಿಲ್ಲ. ಈ ಜಗತ್ತು ನನ್ನ ಸಣ್ಣ ಭಾಗದಿಂದ ಮಾತ್ರ ನಡೆಯುತ್ತದೆ ಎಂದು ತಿಳಿದುಕೊಳ್ಳಿ, ಅಂದರೆ ದೇವರು ಇಲ್ಲದ ಸ್ಥಳವೇ ಇಲ್ಲ. ಅರ್ಜುನನು ದೇವರನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಅನಿವಾರ್ಯವಲ್ಲ ಮತ್ತು ಅವರು ಎಂದಿಗೂ ಆತನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ಸಹ ಶ್ರೀಕೃಷ್ಣನು ಹೇಳಿದ್ದಾನೆ. ನಾನು ಅನಂತ ಮತ್ತು ನಿನಗೆ ಅಗತ್ಯವಿರುವಷ್ಟು ಮಾತ್ರ ತಿಳಿದುಕೋ ಎಂದು ದೇವರು ಹೇಳಿದಂತೆಯೇ ನಿಮ್ಮ ಜೀವನದಲ್ಲಿಯೂ ಸಹ ನೀವು ಅನಾವಶ್ಯಕವಾದ ವಿಷಯಗಳಲ್ಲಿ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಬಾರದು. ಅದು ನಿಮ್ಮ ಕರ್ಮಕ್ಕಿಂತ ಭಿನ್ನವಾಗಿದೆ. ನಿಮ್ಮ ನಿಜವಾದ ಕರ್ಮಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ಮಾತ್ರ ಗಮನಹರಿಸಿ, ಇದರಿಂದ ನೀವು ಯಶಸ್ಸು ಮತ್ತು ಮಾನಸಿಕ ಶಾಂತಿಯನ್ನು ಸಾಧಿಸಬಹುದು. 11ನೇ ಅಧ್ಯಾಯ, ವಿಶ್ವರೂಪ ದರ್ಶನ. ಈ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ದೈವಿಕ ರೂಪದ ಒಂದು ನೋಟವನ್ನು ನೀಡುತ್ತಾನೆ. ಈ ದೃಶ್ಯವು ಅರ್ಜುನನಿಗೆ ದೇವರ ಶ್ರೇಷ್ಠತೆ ಮತ್ತು ಅದ್ಭುತ ರೂಪದ ಅನುಭವವನ್ನು ನೀಡುತ್ತದೆ. ಇದರಲ್ಲಿ ನಾವು ದೇವರ ವಿಶಾಲ ರೂಪದ ಬಗ್ಗೆ ತಿಳಿಯುತ್ತೇವೆ. ಅರ್ಜುನನು ಶ್ರೀಕೃಷ್ಣನಿಗೆ, ಕೃಷ್ಣ, ನೀವು ನೀಡಿದ ಜ್ಞಾನದಿಂದ ನನ್ನ ಎಲ್ಲಾ ಅನುಮಾನಗಳು ನಿವಾರಣೆಯಾಗಿವೆ. ಆದರೆ ಸಾಧ್ಯವಾದರೆ ನಾನು ನಿಮ್ಮ ಮಹಾರೂಪವನ್ನು ನೋಡಲು ಬಯಸುತ್ತೇನೆ ಎಂದು ಹೇಳಿದನು. ಆಗ ಶ್ರೀಕೃಷ್ಣನು, ಅರ್ಜುನ, ಈ ಮನುಷ್ಯನ ಕಣ್ಣುಗಳ ಮೂಲಕ ಇದೆಲ್ಲವನ್ನೂ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಇದೆಲ್ಲವನ್ನೂ ನೋಡಲು ನಾನು ನಿನಗೆ ದಿವ್ಯ ಕಣ್ಣುಗಳನ್ನು ನೀಡುತ್ತೇನೆ ಎಂದು ಹೇಳಿದನು. ಅದರ ನಂತರ ಅರ್ಜುನನು ನೋಡಿದ ದೃಶ್ಯವನ್ನು ನಿಜವಾಗಿಯೂ ಊಹಿಸಲು ಸಾಧ್ಯವಿಲ್ಲ. ದೇವರಿಗೆ ಆರಂಭವೂ ಇರಲಿಲ್ಲ, ಮಧ್ಯವೂ ಇರಲಿಲ್ಲ ಅಥವಾ ಅಂತ್ಯವೂ ಇರಲಿಲ್ಲ. ಆ ರೂಪದಿಂದ ಸಾವಿರಾರು ಸೂರ್ಯರನ್ನು ಸಂಯೋಜಿಸಿದರೂ ಸಾಲದಷ್ಟು ಬೆಳಕು ಹೊರಹೊಮ್ಮುತ್ತಿತ್ತು. ಅರ್ಜುನನು ಅನೇಕ ಪ್ರಪಂಚಗಳು ಶ್ರೀಕೃಷ್ಣನಲ್ಲಿ ವಿಲೀನಗೊಳ್ಳುತ್ತಿರುವುದನ್ನು ನೋಡಲು ಸಾಧ್ಯವಾಯಿತು. ನಂತರ ಅರ್ಜುನನು ಕೈಜೋಡಿಸಿ, ದೇವ, ನಾನು ನಿಮ್ಮ ದೇಹದಲ್ಲಿ ಎಲ್ಲಾ ದೇವರು ಮತ್ತು ಎಲ್ಲಾ ಮನುಷ್ಯರನ್ನು ನೋಡಲು ಸಾಧ್ಯವಾಗಿದೆ. ಆದರೆ ನಿಮ್ಮ ದೇಹದಲ್ಲಿ ಆರಂಭವಿಲ್ಲ, ಮಧ್ಯವಿಲ್ಲ ಮತ್ತು ಅಂತ್ಯವಿಲ್ಲ. ನಿಮಗೆ ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳಿವೆ, ಎಲ್ಲಾ ರೀತಿಯ ಬೆಳಕು ಮತ್ತು ಸೂರ್ಯ, ಸ್ವರ್ಗ ಮತ್ತು ಭೂಮಿಯ ನಡುವಿನ ಸಂಪೂರ್ಣ ಆಕಾಶವು ನಿಮ್ಮಿಂದ ತುಂಬಿರುವಂತೆ ತೋರುತ್ತಿದೆ. ಅನೇಕ ದೇವತೆಗಳ ಗುಂಪುಗಳು ನಿಮ್ಮೊಳಗೆ ಪ್ರವೇಶಿಸುತ್ತಿವೆ ಮತ್ತು ಅನೇಕ ಜನರು ಭಯದಿಂದ ಕೈಜೋಡಿಸಿ ನಿಂತಿದ್ದಾರೆ. ಅನಂತ ಕೈಗಳು, ಕಾಲುಗಳು, ಹೊಟ್ಟೆ ಮತ್ತು ಕಣ್ಣುಗಳಿರುವ ನಿಮ್ಮ ಮೋಹಕ ರೂಪವನ್ನು ನೋಡಿ ನಾನೂ ಸೇರಿದಂತೆ ಇಡೀ ಸೃಷ್ಟಿಯು ತಲ್ಲಣಗೊಂಡಿದೆ. ನಾನು ಪಾಂಡವರು ಮತ್ತು ಇಡೀ ಕೌರವ ಸೇನೆಯ ಮಹಾನ್ ಯೋಧರು ನಿಮ್ಮಲ್ಲಿ ಕಣ್ಮರೆಯಾಗುತ್ತಿರುವುದನ್ನು ನೋಡಲು ಸಾಧ್ಯವಾಗಿದೆ. ನಿಮ್ಮ ಈ ಭೀಕರ ರೂಪವು ಈ ಇಡೀ ಬ್ರಹ್ಮಾಂಡಕ್ಕೆ ಅನಂತ ಶಕ್ತಿಯನ್ನು ನೀಡುತ್ತಿದೆ. ಕೃಷ್ಣ, ನೀವು ಇಷ್ಟು ರೂಪಗಳಲ್ಲಿ ಯಾರು ಎಂದು ನಾನು ನಿಮ್ಮನ್ನು ಗುರುತಿಸುವುದು ಹೇಗೆ ಎಂದು ಕೇಳಿದನು. ಆಗ ಶ್ರೀಕೃಷ್ಣನು, ನಾನು ಎಲ್ಲೆಡೆ ಇದ್ದೇನೆ ಮತ್ತು ನಾನು ಸಮಯ. ಈ ಎಲ್ಲಾ ಯೋಧರ ಸಾವನ್ನು ನಾನು ಈಗಾಗಲೇ ಬರೆದಿದ್ದೇನೆ. ನೀನು ಕೇವಲ ಅವರ ಸಾವಿಗೆ ಕಾರಣ ಮಾತ್ರ. ಆದ್ದರಿಂದ ಕೊಲ್ಲುವವನು ನಾನೇ ಎಂದು ಹೇಳಿದನು. ಇದನ್ನು ಕೇಳಿ ಅರ್ಜುನನ ಮುಖದ ಮೇಲೆ ಸ್ವಲ್ಪ ಭಯ ಕಾಣಿಸಿತು. ಆದರೆ ಅರ್ಜುನನು ತಾಳ್ಮೆಯಿಂದ, ನಿಮ್ಮ ಈ ರೂಪವನ್ನು ನೋಡಿದ ನಂತರ ಯೋಗಿ ಮಹರ್ಷಿಗಳು ನಿಮ್ಮನ್ನು ಆತ್ಮವಾಗಿ ಏಕೆ ಪೂಜಿಸುತ್ತಾರೆ, ನೀವು ಏಕೆ ಅವನನ್ನು ಪೂಜಿಸುತ್ತೀರಿ ಎಂದು ಈಗ ನನಗೆ ಅರ್ಥವಾಗಿದೆ ಎಂದು ಹೇಳಿದನು. ನೀವು ಸತ್ಯ ಮತ್ತು ಅಸತ್ಯಕ್ಕಿಂತ ಮೇಲಿದ್ದೀರಿ. ನಿಮ್ಮ ಈ ರೂಪವನ್ನು ವಿವರಿಸಲು ಕಷ್ಟ. ನನಗೆ ಇದಕ್ಕಾಗಿ ಪದಗಳಿಲ್ಲ. ನೀವು ಈ ಜಗತ್ತಿನ ಪೋಷಕರು ಮತ್ತು ವಿನಾಶಕರು. ನಾನು ನಿಮಗೆ ಪ್ರತಿಯೊಂದು ದಿಕ್ಕಿನಿಂದ ನಮಸ್ಕರಿಸುತ್ತೇನೆ. ಅದನ್ನು ಸ್ವೀಕರಿಸಿ, ಏಕೆಂದರೆ ನಿಮ್ಮ ಆರಂಭವಿಲ್ಲ ಮತ್ತು ನಿಮ್ಮ ಅಂತ್ಯವೂ ಇಲ್ಲ. ನಾನು ನಿಮಗೆ ಲಕ್ಷಾಂತರ ಬಾರಿ ನಮಸ್ಕರಿಸುತ್ತೇನೆ. ದೇವ, ನಾನು ಅಜ್ಞಾನದಿಂದ ನಿಮ್ಮನ್ನು ನನ್ನ ಸ್ನೇಹಿತ ಕೃಷ್ಣ ಎಂದು ಕರೆದಿದ್ದೇನೆ ಮತ್ತು ಅನೇಕ ಬಾರಿ ಜನರ ಮುಂದೆ ನಿಮ್ಮನ್ನು ಗೇಲಿ ಮಾಡಿದ್ದೇನೆ ಎಂದು ನಾನು ಭಯಪಡುತ್ತೇನೆ. ನಿಮ್ಮ ಈ ಸತ್ಯದ ಬಗ್ಗೆ ನನಗೆ ತಿಳಿದಿರಲಿಲ್ಲ. ಆದ್ದರಿಂದ ಸಾಧ್ಯವಾದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ತಂದೆಯು ತನ್ನ ಮಗನನ್ನು ಕ್ಷಮಿಸುವಂತೆಯೇ ದಯವಿಟ್ಟು ನನ್ನನ್ನು ಕ್ಷಮಿಸಿ. ದೇವ, ನಿಮ್ಮ ಈ ರೂಪವನ್ನು ನೋಡಿ ನನಗೆ ಸಂತೋಷವಾಗಿದೆ ಮತ್ತು ಭಯವೂ ಆಗಿದೆ. ಆದ್ದರಿಂದ ದಯವಿಟ್ಟು ನಿಮ್ಮ ಕಿರೀಟ, ಚಕ್ರ ಮತ್ತು ಗದೆಯೊಂದಿಗೆ ನೋಡಲು ನಾನು ಬಯಸುವ ನಿಮ್ಮ ಪ್ರಸಿದ್ಧ 4 ಕೈಗಳ ವಿಷ್ಣು ರೂಪದ ದರ್ಶನ ನೀಡಿ. ಆಗ ಶ್ರೀಕೃಷ್ಣನು, ಅರ್ಜುನ, ನೀನು ಕೇಳಿದ ಮೇರೆಗೆ ನಾನು ನಿನಗೆ ಒಂದು ರೂಪವನ್ನು ತೋರಿಸಿದ್ದೇನೆ. ಅದನ್ನು ಇಲ್ಲಿಯವರೆಗೆ ಯಾವುದೇ ಮನುಷ್ಯನು ನೋಡಿಲ್ಲ ಮತ್ತು ಎಂದಿಗೂ ನೋಡಲು ಸಾಧ್ಯವಿಲ್ಲ. ನನ್ನ ಈ ರೂಪವನ್ನು ನೋಡಿ ಇಷ್ಟು ತಲ್ಲಣಗೊಳ್ಳಬೇಡ ಮತ್ತು ಭಯಪಡಬೇಡ. ಈಗ ನಾನು ನಿನ್ನ ಈ ಆಸೆಯನ್ನು ಪೂರೈಸುತ್ತಿದ್ದೇನೆ. ಈಗ ನೀನು ನನ್ನ 4 ಕೈಗಳ ವಿಷ್ಣು ರೂಪವನ್ನು ನೋಡು. ಭಗವಾನ್ ಶ್ರೀಕೃಷ್ಣನು ಹೀಗೆ ತನ್ನ 4 ಕೈಗಳ ರೂಪವನ್ನು ಅರ್ಜುನನಿಗೆ ತೋರಿಸಿದನು ಮತ್ತು ಅವನ ಧೈರ್ಯವನ್ನು ಬಲಪಡಿಸಿದನು ಮತ್ತು ಅರ್ಜುನನ ಆತಂಕವನ್ನು ಅನಂತವಾಗಿ ನಿವಾರಿಸಿದನು. ಈಗ ಅರ್ಜುನನು, ಕೃಷ್ಣ, ನಿಮ್ಮ ಈ ರೂಪವನ್ನು ನೋಡಿದ ನಂತರ ನನಗೆ ತೃಪ್ತಿ ಸಿಗುತ್ತದೆ ಎಂದು ಹೇಳಿದನು.
ಆಗ ಕೃಷ್ಣನು, ಅರ್ಜುನ, ನೀನು ಈಗ ನೋಡಿದ್ದ 4 ಕೈಗಳ ರೂಪವನ್ನು ದೇವತೆಗಳು ಸಹ ನೋಡಲು ಬಯಸುತ್ತಾರೆ. ಈ 4 ಕೈಗಳ ರೂಪವನ್ನು ಯಾವುದೇ ಯಜ್ಞ, ತಪಸ್ಸು ಮತ್ತು ವೇದಗಳ ಮೂಲಕ ನೋಡಲು ಸಾಧ್ಯವಿಲ್ಲ. ಆದರೆ ನಿನ್ನಂತಹ ನನ್ನ ಪರಮಭಕ್ತನು ಮಾತ್ರ ಅಂತಿಮವಾಗಿ ನನ್ನನ್ನು ಪಡೆಯುತ್ತಾನೆ. ಅದಕ್ಕಾಗಿಯೇ ನೀನು ಈ ರೂಪವನ್ನು ನೋಡಲು ಸಾಧ್ಯವಾಗಿದೆ ಎಂದು ಹೇಳಿದನು. ಗೀತೆಯ ಈ ಅಧ್ಯಾಯದಿಂದ ನೀವು ಇಂದಿನ ಸಮಯದಲ್ಲೂ ಕಲಿಯಬಹುದಾದ ವಿಷಯವೆಂದರೆ, ನಾವು ನಿಜವಾದ ಹೃದಯದಿಂದ ಕಷ್ಟಪಟ್ಟು ಕೆಲಸ ಮಾಡಿದರೆ ಅನೇಕ ಬಾರಿ ಯಶಸ್ಸನ್ನು ಸಾಧಿಸಿದ ನಂತರ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ ಎಂದು ನಮಗೆ ಅನಿಸುವುದಿಲ್ಲ. ಮತ್ತು ಯಶಸ್ಸು ಬಂದಾಗ ಇದು ತುಂಬಾ ಹೆಚ್ಚು, ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿರಲಿಲ್ಲ ಎಂದು ನಮಗೆ ಅನಿಸುತ್ತದೆ. ಮತ್ತು ಇದು ಮಹಾನ್ ಜನರ ಗುಣವಾಗಿದೆ. ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ಆದರೆ ತಾನು ಎಷ್ಟು ಶ್ರಮ ಹಾಕಿದ್ದೇನೆ ಎಂದು ಅವರಿಗೆ ಅರಿವಾಗುವುದಿಲ್ಲ. ಇದು ಮಹಾನ್ ಜನರ ಶ್ರೇಷ್ಠ ಚಿಂತನೆ. 12ನೇ ಅಧ್ಯಾಯ, ಭಕ್ತಿಯೋಗ. ಈ ಅಧ್ಯಾಯದಲ್ಲಿ ದೇವರು ಕೇವಲ ಭಕ್ತಿಯ ಮೂಲಕ ನಾವು ಆತನನ್ನು ಸಾಧಿಸಬಹುದು ಎಂದು ಹೇಳುತ್ತಾನೆ. ನಾವು ದೇವರ ಕಡೆಗೆ ನಂಬಿಕೆ, ಪ್ರೀತಿ ಮತ್ತು ಸಮರ್ಪಣೆಯನ್ನು ತೋರಿಸಬೇಕು. ಇದರಿಂದ ನಾವು ದೇವರ ಕಡೆಗೆ ಭಕ್ತಿ ಮತ್ತು ಪ್ರೀತಿಯನ್ನು ಹೆಚ್ಚಿಸಲು ಪ್ರಯತ್ನಿಸಬೇಕು ಎಂದು ಕಲಿಯುತ್ತೇವೆ. ಎಲ್ಲಾ ರೀತಿಯ ಸುಖ ಮತ್ತು ದುಃಖ, ಉಡುಗೆ ಮತ್ತು ಸ್ನೇಹ, ಲಾಭ ಮತ್ತು ನಷ್ಟ, ಮೋಹ ಮತ್ತು ಆಸೆ, ಎಲ್ಲಾ ರೀತಿಯ ಋತುಗಳಿಂದ ದೂರವಿರುವ ಮತ್ತು ಎಲ್ಲಾ ಜೀವಿಗಳನ್ನು ಒಂದೇ ರೀತಿಯಲ್ಲಿ ರಕ್ಷಿಸುವವನು, ಸಮಾನ ದೃಷ್ಟಿಕೋನದಿಂದ ನೋಡುವವನು ಮತ್ತು ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವವನು ಪರಮ ಆನಂದವನ್ನು ಸಾಧಿಸುತ್ತಾನೆ. ಟೀಕೆ ಮತ್ತು ಹೊಗಳಿಕೆಯನ್ನು ಸಮಾನವಾಗಿ ಪರಿಗಣಿಸುವವನು, ಯಾವುದೇ ಆಹಾರದೊಂದಿಗೆ ಯಾವುದೇ ಸ್ಥಳದಲ್ಲಿ ವಾಸಿಸಲು ಸಾಧ್ಯವಾಗುವವನು, ಆ ಭಕ್ತನು ನನಗೆ ಬಹಳ ಪ್ರಿಯನಾಗಿರುತ್ತಾನೆ. ಮತ್ತು ನನಗಾಗಿ ನಿಸ್ವಾರ್ಥವಾಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವವರಲ್ಲಿ, ಸೇವೆಯಲ್ಲಿ ತೊಡಗಿರುವ ಭಕ್ತರು ನನಗೆ ಅತ್ಯುತ್ತಮರಾಗಿದ್ದಾರೆ. ನಮ್ಮ ಹಿಂದಿನ ಅನುಭವಗಳಿಂದ ನಾವು ಕಲಿಯಲು ಪ್ರಯತ್ನಿಸಬೇಕು ಎಂದು ಸಹ ಈ ಅಧ್ಯಾಯದಲ್ಲಿ ನಮಗೆ ಕಲಿಸಲಾಗಿದೆ. ಒಬ್ಬ ವಿದ್ಯಾರ್ಥಿ ಅಥವಾ ತನ್ನ ಜೀವನದಲ್ಲಿ ಮುಖ್ಯವಾದದನ್ನು ಮಾಡಲು ಬಯಸುವ ವ್ಯಕ್ತಿಯು ಪ್ರತಿದಿನ ಕಡಿಮೆ ತಿನ್ನಬೇಕು ಮತ್ತು ಕಡಿಮೆ ನಿದ್ರಿಸಬೇಕು. ದಯೆಯುಳ್ಳ ಭಾವನೆಗಳೊಂದಿಗೆ ಇರಬೇಕು. ತನ್ನ ಗುರಿಯನ್ನು ಹೇಗೆ ಸಾಧಿಸಬೇಕು ಎಂದು ಮಾತ್ರ ಯೋಚಿಸಬೇಕು. ನಾವು ದೇವರ ಕಡೆಗೆ ನಂಬಿಕೆ, ಪ್ರೀತಿ ಮತ್ತು ಸಮರ್ಪಣೆಯನ್ನು ಹೊಂದಿದಾಗ ಮಾತ್ರ ಇದನ್ನು ಸಾಧಿಸಬಹುದು. 13ನೇ ಅಧ್ಯಾಯ, ಕ್ಷೇತ್ರಜ್ಞ ವಿಭಾಗ ಯೋಗ. ಈ ಅಧ್ಯಾಯದಲ್ಲಿ ದೇವರು ನಮಗೆ ಆತ್ಮ ಮತ್ತು ದೇಹದ ನಡುವಿನ ವ್ಯತ್ಯಾಸದ ಬಗ್ಗೆ ಹೇಳುತ್ತಾನೆ. ನಮ್ಮ ಆತ್ಮವು ದೇಹಕ್ಕಿಂತ ಮೀರಿದೆ ಮತ್ತು ನಾವು ಅದನ್ನು ಅರ್ಥಮಾಡಿಕೊಳ್ಳಬೇಕು. ನಮ್ಮ ಆತ್ಮವು ನಮ್ಮ ದೇಹಕ್ಕಿಂತ ಹೆಚ್ಚು ನೈಜವಾಗಿದೆ ಮತ್ತು ನಾವು ಅದರೊಂದಿಗೆ ಒಟ್ಟಿಗೆ ಬದುಕಬೇಕು ಎಂದು ಇದು ನಮಗೆ ಕಲಿಸುತ್ತದೆ. ನಮ್ಮ ಕಾರ್ಯಗಳ ಫಲಿತಾಂಶಗಳು ಹೇಗೆ ಸೃಷ್ಟಿಯಾಗುತ್ತವೆ ಎಂಬ ಜ್ಞಾನವನ್ನು ಈ ಅಧ್ಯಾಯದಿಂದ ನಾವು ಪಡೆಯುತ್ತೇವೆ. ಶ್ರೀಕೃಷ್ಣನು ನಮಗೆ ಹೇಳುತ್ತಾನೆ, ಈ ದೇಹವು ಒಂದು ಕ್ಷೇತ್ರವಾಗಿದೆ, ಒಂದು ಹೊಲದಂತೆ. ಹೊಲದಲ್ಲಿ ನಾವು ಬೀಜಗಳನ್ನು ಬಿತ್ತುತ್ತೇವೆ ಮತ್ತು ಅವು ಸರಿಯಾದ ಸಮಯದಲ್ಲಿ ಫಲ ನೀಡುತ್ತವೆ. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ನಾವು ನಮ್ಮ ಕಾರ್ಯಗಳ ಬೀಜಗಳನ್ನು ಬಿತ್ತುತ್ತೇವೆ ಮತ್ತು ಸರಿಯಾದ ಸಮಯದಲ್ಲಿ ಅದರ ಫಲಗಳನ್ನು ಪಡೆಯುತ್ತೇವೆ. ಆದ್ದರಿಂದ ದೇಹವನ್ನು ಕ್ಷೇತ್ರ ಎಂದು ಕರೆಯಲಾಗಿದೆ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞಾನದ ಜ್ಞಾನವನ್ನು ವಿದ್ವಾಂಸರು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಇದರಲ್ಲಿ 5 ಮಹಾಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಎಲ್ಲಾ ಇಂದ್ರಿಯಗಳು ಸೇರಿವೆ. ಸುಖ, ದುಃಖ, ಪ್ರಜ್ಞೆ, ದೇಹ, ತಾಳ್ಮೆ ಮತ್ತು ಅಸ್ವಸ್ಥತೆ ಇವು ಸಹ ಇದರಲ್ಲಿ ಸೇರಿವೆ. ಶ್ರೀಕೃಷ್ಣನು ಹೇಳುತ್ತಾನೆ, ಪರಮಜ್ಞಾನ ಯಾವುದು ಎಂಬುದಕ್ಕೆ ನಾನು ನಿಮಗೆ ಉತ್ತರಿಸುತ್ತೇನೆ. ಮನುಷ್ಯನು ಹೊಂದಿರುವ ಯಾವುದೇ ಗುಣವೂ ಹೆಮ್ಮೆ ಪಡುವಂತದ್ದಲ್ಲ. ಯಾವುದೇ ಜೀವಿಗೆ ಹಿಂಸೆ ನೀಡುವ ಹಕ್ಕು ನಮಗಿಲ್ಲ. ಇತರರಿಗೆ ಹಾನಿ ಮಾಡುವ ಹಕ್ಕು ನಮಗಿಲ್ಲ. ನಾವು ಇತರರ ಕಡೆಗೆ ಕ್ಷಮೆಯ ಭಾವನೆಯನ್ನು ಹೊಂದಿರಬೇಕು. ನಾವು ನಮ್ಮ ಗುರುವನ್ನು ಸೇವಿಸಬೇಕು. ನಮ್ಮ ಮನಸ್ಸು ಮತ್ತು ಮಾತಿನಲ್ಲಿ ಸರಳತೆ ಇರಬೇಕು. ನಮ್ಮ ಮನಸ್ಸು ಮತ್ತು ಎಲ್ಲಾ ಇಂದ್ರಿಯಗಳು ಸಂಪೂರ್ಣವಾಗಿ ನಿಯಂತ್ರಿಸಲ್ಪಟ್ಟಿರಬೇಕು. ಯಾವುದೇ ಭಾವನೆಯಿಂದ ನಮ್ಮನ್ನು ನಾವು ಕಳೆದುಕೊಳ್ಳಲು ಬಿಡಬಾರದು. ನಾವು ಮಕ್ಕಳು, ಸಂಗಾತಿ, ಮನೆ ಮತ್ತು ಸಂಪತ್ತಿನ ಬಗ್ಗೆ ಮೋಹವನ್ನು ಹೊಂದಿರಬಾರದು. ನಾವು ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಸಮಾನವಾಗಿ ಸಹಿಸಬೇಕು ಮತ್ತು ಇತರರೊಂದಿಗೆ ಸ್ವಾರ್ಥಿಗಳಾಗಿರುವ ಜನರಿಂದ ದೂರವಿರಬೇಕು. ನಾವು ಏಕಾಂತದಲ್ಲಿ ನಮ್ಮ ಮನಸ್ಸನ್ನು ಶುದ್ಧೀಕರಿಸಬೇಕು ಮತ್ತು ದೇವರ ಕಡೆಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿರಬೇಕು ಮತ್ತು ಕೇಂದ್ರೀಕೃತರಾಗಿರಬೇಕು. ಎಲೈ ಅರ್ಜುನ, ಈಗ ನಾನು ನಿನಗೆ ಸರ್ವವ್ಯಾಪಿ, ಎಲ್ಲಾ ಇಂದ್ರಿಯಗಳೊಂದಿಗೆ ಇಂದ್ರಿಯಗಳಿಲ್ಲದೆ ಇರುವ ಮತ್ತು ಗುಣಗಳಿಲ್ಲದೆ ಇದ್ದರೂ ಎಲ್ಲಾ ಗುಣಗಳೊಂದಿಗೆ ಇರುವ ಪರಮಬ್ರಹ್ಮನ ಬಗ್ಗೆ ಹೇಳುತ್ತೇನೆ. ಆತ ಎಲ್ಲಾ ಜೀವಂತ ಮತ್ತು ನಿರ್ಜೀವ ವಸ್ತುಗಳಲ್ಲಿ ಇದ್ದಾನೆ. ಆತ ದೂರವೂ ಇದ್ದಾನೆ ಮತ್ತು ಹತ್ತಿರವೂ ಇದ್ದಾನೆ. ಆತ ಅಸ್ತಿತ್ವದಲ್ಲಿದ್ದಾನೆ, ಆದರೆ ಇನ್ನೂ ತಿಳಿಯಲು ಸಾಧ್ಯವಿಲ್ಲ. ಆತ ಬ್ರಹ್ಮನಂತೆ ಜೀವನವನ್ನು ಸೃಷ್ಟಿಸುತ್ತಾನೆ, ವಿಷ್ಣುವಿನಂತೆ ಪೋಷಿಸುತ್ತಾನೆ ಮತ್ತು ಶಂಕರನಂತೆ ನಾಶ ಮಾಡುತ್ತಾನೆ. ವಿಭಿನ್ನ ಸಮಯಗಳಲ್ಲಿ ಅಸ್ತಿತ್ವದಲ್ಲಿದ್ದರೂ ಆತ ಒಂದೇ ರೀತಿ ಕಾಣುತ್ತಾನೆ ಮತ್ತು ಅದೇ ಸಮಯದಲ್ಲಿ ಆತ ವಿಭಿನ್ನ ರೀತಿಯವನಾಗಿದ್ದಾನೆ. ಇದು ಮಾಯೆಯ ಮಹಾಭ್ರಮೆ.
ಇದು ಪರಮ ಮತ್ತು ಎಲ್ಲಾ ಜೀವಿಗಳೊಂದಿಗೆ ಅವರ ಹೃದಯದಲ್ಲಿ ನೆಲೆಸಿದೆ. ಆದರೆ ಇದರ ನಂತರವೂ ತಿಳಿದುಕೊಳ್ಳಬೇಕಾದ ವಿಷಯವೆಂದರೆ, ಎಲೈ ಅರ್ಜುನ, ಈ ಪ್ರಕೃತಿ ಮತ್ತು ಮನುಷ್ಯರಿಗೂ ಆರಂಭವಿಲ್ಲ. ಏಕೆಂದರೆ ಪ್ರೀತಿ ಮತ್ತು ದ್ವೇಷ ಮತ್ತು ವಾಸ್ತವವಾಗಿ ಸೃಷ್ಟಿಯಾದ ಎಲ್ಲಾ 3 ಗುಣಗಳು ಸಹ ಪ್ರಕೃತಿಯಿಂದಲೇ ಬರುತ್ತವೆ, ಮತ್ತು ಕೆಲಸ ಮಾಡುವ ಇಂದ್ರಿಯಗಳು ಸಹ ಪ್ರಕೃತಿಯಿಂದಲೇ ಉದ್ಭವಿಸುತ್ತವೆ. ಪ್ರಕೃತಿಯಿಂದ ಜನಿಸಿದ ಮನುಷ್ಯನು ಪ್ರಕೃತಿಯ ಗುಣಗಳನ್ನು ಅನುಭವಿಸುತ್ತಾನೆ, ಮತ್ತು ಈ ಗುಣಗಳ ಸಾರವು ಅವನ ಜನನ ಮತ್ತು ಮರಣವನ್ನು ನಿಗದಿಪಡಿಸುತ್ತದೆ. ಈ ರೀತಿಯಾಗಿ ಮನುಷ್ಯ ಮತ್ತು ಪ್ರಕೃತಿಯ ಜ್ಞಾನವನ್ನು ತಿಳಿದಿರುವವನು ಕೆಲಸ ಮಾಡುತ್ತಿದ್ದರೂ ನನ್ನನ್ನು ತಲುಪುತ್ತಾನೆ, ಮತ್ತು ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ವಿಭಿನ್ನ ರೀತಿಯಲ್ಲಿ ಪರಮಾತ್ಮನಾದ ನನ್ನನ್ನು ತಲುಪುತ್ತಾನೆ. ಮತ್ತು ಹಿಂದುಳಿದವರು ಈ ಜ್ಞಾನವನ್ನು ಕೇಳುವ ಮೂಲಕ ಮತ್ತು ನನ್ನ ಸ್ವರೂಪವನ್ನು ತಿಳಿದುಕೊಳ್ಳುವ ಮೂಲಕ ಅವರೂ ಸಹ ಮರ್ತ್ಯ ಜಗತ್ತಿನಿಂದ ಮುಕ್ತರಾಗುತ್ತಾರೆ. ನಮ್ಮ ದೇಹದ ಹೊರಗಿರುವ ನಮ್ಮ ಸೋಮಾರಿ ಆತ್ಮವೇ ನಮ್ಮ ನಿಜವಾದ ಆತ್ಮ ಎಂದು ಈ ಅಧ್ಯಾಯವು ನಮಗೆ ಕಲಿಸುತ್ತದೆ, ಮತ್ತು ನಾವು ಅದರೊಂದಿಗೆ ಒಟ್ಟಿಗೆ ಬದುಕಬೇಕು. 14ನೇ ಅಧ್ಯಾಯ, ಗುಣತ್ರಯ ವಿಭಾಗ ಯೋಗ. ಈ ಅಧ್ಯಾಯದಲ್ಲಿ ದೇವರು ಸತ್ವ, ರಜಸ್ಸು ಮತ್ತು ತಮಸ್ಸು ಗುಣಗಳ ಬಗ್ಗೆ ವಿವರಿಸುತ್ತಾನೆ. ಶ್ರೀಕೃಷ್ಣನು ಹೇಳುತ್ತಾನೆ, ಅರ್ಜುನ, ಈಗ ನಾನು ನಿನಗೆ ಜಗತ್ತಿನ ಆ 3 ಗುಣಗಳ ಬಗ್ಗೆ ಹೇಳುತ್ತೇನೆ. ಅದು ಆತ್ಮವನ್ನು ದೇಹಕ್ಕೆ ಬಂಧಿಸುತ್ತದೆ, ಮತ್ತು ಅದನ್ನು ತಿಳಿದುಕೊಳ್ಳುವ ಮೂಲಕ ಯಾವುದೇ ವ್ಯಕ್ತಿಯು ನನ್ನನ್ನು ಕಂಡುಕೊಳ್ಳಬಹುದು. ಈ 3 ಗುಣಗಳು ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಸತ್ವಗುಣವು ಎಲ್ಲಾ ಗುಣಗಳಲ್ಲಿ ಅತ್ಯುತ್ತಮವಾಗಿದೆ. ಇದು ಜ್ಞಾನ ಮತ್ತು ಸಂತೋಷಕ್ಕೆ ಸಂಬಂಧಿಸಿದೆ. ಇದು ಆಸೆ ಮತ್ತು ಮೋಹದಿಂದ ಉಂಟಾಗುತ್ತದೆ. ಇದು ಕ್ರಿಯೆ ಮತ್ತು ಅದರ ಫಲಿತಾಂಶದಲ್ಲಿ ರೂಪುಗೊಳ್ಳುತ್ತದೆ. ರಜೋಗುಣವು ಮನುಷ್ಯನನ್ನು ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಮತ್ತು ಅವನನ್ನು ತೊಂದರೆಗೊಳಗಾಗಲು ಬಿಡುವುದಿಲ್ಲ. ಇದು ಆಸೆ ಮತ್ತು ಮೋಹದಿಂದ ಉಂಟಾಗುತ್ತದೆ. ತಾಮಸಿಕ ಗುಣವು ಒಬ್ಬ ವ್ಯಕ್ತಿಯನ್ನು ಭಾರವಾಗಿಸುತ್ತದೆ ಮತ್ತು ಸೋಮಾರಿತನ ಮತ್ತು ನಿದ್ರೆಯಲ್ಲಿ ಅವನಿಗೆ ಅಡ್ಡಿಯಾಗುತ್ತದೆ. ಈ 3 ಗುಣಗಳು ಮನುಷ್ಯನ ಸ್ವಭಾವದ ಮೇಲೆ ಪರಿಣಾಮ ಬೀರುತ್ತವೆ. ಸತ್ವಗುಣ ಹೆಚ್ಚಾದಂತೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಜ್ಞಾನವಿರುತ್ತದೆ. ರಜೋಗುಣ ಹೆಚ್ಚಾದಾಗ ಮನಸ್ಸಿನಲ್ಲಿ ದುರಾಸೆ ಮತ್ತು ಸ್ವಾರ್ಥದ ಭಾವನೆ ಇರುತ್ತದೆ. ತಾಮಗುಣ ಹೆಚ್ಚಾದಾಗ ತಾಮಗುಣದಲ್ಲಿ ಕತ್ತಲೆ ಇರುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ನೈತಿಕ ಸ್ಥೈರ್ಯದ ನಷ್ಟವನ್ನು ಅನುಭವಿಸಬಹುದು. ಈ 3 ಗುಣಗಳನ್ನು ನಿಯಂತ್ರಿಸಲು ಸಾಧ್ಯವಿದೆ. ಒಬ್ಬ ವ್ಯಕ್ತಿಯು ಈ 3 ಗುಣಗಳ ಬಗ್ಗೆ ತಿಳಿದುಕೊಂಡಾಗ ಅವನು ತನ್ನ ಕರ್ತವ್ಯವನ್ನು ನಿರ್ವಹಿಸುವ ಮೂಲಕ ಜಗತ್ತಿನಿಂದ ಮುಕ್ತನಾಗುತ್ತಾನೆ, ಮತ್ತು ಮುಕ್ತನಾದ ನಂತರ ಅವನು ಪರಮಬ್ರಹ್ಮನನ್ನು ತಲುಪುತ್ತಾನೆ. ಸ್ನೇಹಿತರೆ, ಈ 3 ಗುಣಗಳು ಪ್ರತಿಯೊಬ್ಬರ ಜೀವನದಲ್ಲಿ ಮುಖ್ಯವಾಗಿವೆ. ನೀವು ಸಕಾರಾತ್ಮಕ ಫಲಿತಾಂಶಗಳ ಭರವಸೆಯೊಂದಿಗೆ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ನೀವು ಸಂತೋಷವಾಗಿರುತ್ತೀರೋ ಅಥವಾ ಅತೃಪ್ತರಾಗುತ್ತೀರೋ ಎಂಬುದು ಖಚಿತವಾಗಿಲ್ಲ. ಆದ್ದರಿಂದ ಈ ಅಧ್ಯಾಯದಿಂದ ನಾವು ಸತ್ವಗುಣವನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಬೇಕು ಎಂದು ಕಲಿಯುತ್ತೇವೆ. ಇದು ಶಾಂತಿ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿದೆ. ಇದು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವಾಗುತ್ತದೆ. ಕಾಲಕಾಲಕ್ಕೆ ನಾವು ನಮ್ಮ ಗುಣಗಳನ್ನು ಪರೀಕ್ಷಿಸಿ ಅವುಗಳನ್ನು ಸುಧಾರಿಸಬಹುದು. 15ನೇ ಅಧ್ಯಾಯ, ಪುರುಷೋತ್ತಮ ಯೋಗ. ಈ ಅಧ್ಯಾಯದಲ್ಲಿ ಭಗವಾನ್ ನಮಗೆ ಆತ್ಮದ ಅಮೃತದ ಬಗ್ಗೆ ಹೇಳುತ್ತಾನೆ. ನಮ್ಮ ಆತ್ಮವು ನಮ್ಮ ದೇಹಕ್ಕಿಂತ ದೊಡ್ಡದಾಗಿದೆ. ಶ್ರೀಕೃಷ್ಣನು ಹೇಳುತ್ತಾನೆ, ನಮ್ಮ ಆತ್ಮವು ಅವಿನಾಶಿಯಾಗಿದೆ, ಮತ್ತು ಈ ಜಗತ್ತಿನಲ್ಲಿ ನಮ್ಮ ಕಾರ್ಯಗಳು ನಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತವೆ. ನಾವು ಇದರ ಬಗ್ಗೆ ತಿಳಿದಿರಬೇಕು ಮತ್ತು ನಮ್ಮ ಕಾರ್ಯಗಳ ಫಲಿತಾಂಶಗಳನ್ನು ನಾವು ನಮ್ಮ ಮುಂದಿನ ಜನ್ಮದಲ್ಲಿ ಪಡೆಯುತ್ತೇವೆ ಎಂದು ಅರ್ಥಮಾಡಿಕೊಳ್ಳಬೇಕು. ಆದ್ದರಿಂದ ನಾವು ಸತ್ವಗುಣ, ರಜೋಗುಣ ಮತ್ತು ತಮೋಗುಣವನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಅವುಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು. ಆತ್ಮವು ನಮ್ಮನ್ನು ವಿಮೋಚನೆಯ ಕಡೆಗೆ ಮುನ್ನಡೆಸುತ್ತದೆ, ಮತ್ತು ನಾವು ನಮ್ಮ ಕಾರ್ಯಗಳನ್ನು ಎಚ್ಚರಿಕೆಯಿಂದ ಆರಿಸಿಕೊಳ್ಳಬೇಕು. ಇದರಿಂದ ನಾವು ಎಲ್ಲವನ್ನೂ ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಳ್ಳಬಹುದು. ಈ ರೀತಿಯಾಗಿ ಮಾತ್ರ ನಾವು ಪರಮಬ್ರಹ್ಮನನ್ನು ತಲುಪಲು ಸಾಧ್ಯ, ಮತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ದೇವರನ್ನು ಗುರುತಿಸಲು ಸಾಧ್ಯ. ಈ ಅಧ್ಯಾಯದಿಂದ ನಾವು ಸತ್ವಗುಣವನ್ನು ಹೆಚ್ಚಿಸಲು ಪ್ರಯತ್ನಿಸಬೇಕು ಮತ್ತು ನಮ್ಮೊಳಗಿನ ತಮೋಗುಣ ಮತ್ತು ರಜೋಗುಣವನ್ನು ಕಡಿಮೆ ಮಾಡಲು ಪ್ರಯತ್ನಿಸಬೇಕು ಎಂದು ಕಲಿಯುತ್ತೇವೆ. ಇದರಿಂದ ನಾವು ನಮ್ಮ ಜೀವನದಲ್ಲಿ ಯಶಸ್ಸಿನ ದಿಕ್ಕಿನಲ್ಲಿ ಮತ್ತು ಆತ್ಮದ ವಿಮೋಚನೆಯ ಕಡೆಗೆ ಮುಂದುವರಿಯಬಹುದು. 16ನೇ ಅಧ್ಯಾಯ, ದೈವಾಸುರ ಸಂಪದ್ ವಿಭಾಗ ಯೋಗ. ಈ ಅಧ್ಯಾಯದಲ್ಲಿ ದೇವರು ನಮಗೆ ದೈವಿಕ ಮತ್ತು ರಾಕ್ಷಸ ಸ್ವಭಾವದ ಬಗ್ಗೆ ವಿವರಿಸುತ್ತಾನೆ. ದೈವಿಕ ಸ್ವಭಾವದ ಜನರು ಧರ್ಮ, ಸತ್ಯ ಮತ್ತು ಪ್ರೀತಿಗೆ ಆದ್ಯತೆ ನೀಡುತ್ತಾರೆ. ಆದರೆ ರಾಕ್ಷಸ ಸ್ವಭಾವದ ಜನರು ಅಹಂಕಾರ, ಕೋಪ ಮತ್ತು ದ್ವೇಷದ ದಿಕ್ಕಿನಲ್ಲಿ ಸಾಗುತ್ತಾರೆ. ಶ್ರೀಕೃಷ್ಣನು ಹೇಳುತ್ತಾನೆ, ದೈವಿಕ ಸ್ವಭಾವದ ಜನರು ತಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ದೇವರನ್ನು ನೆನಪಿಸಿಕೊಳ್ಳುತ್ತಾರೆ. ಅವರು ಸುಖ ಮತ್ತು ದುಃಖವನ್ನು ಸಮಾನವಾಗಿ ಸಹಿಸುತ್ತಾರೆ. ಅವರು ಧರ್ಮವನ್ನು ಅನುಸರಿಸುತ್ತಾರೆ ಮತ್ತು ಎಂದಿಗೂ ಇತರರಿಗೆ ನೋವು ನೀಡುವುದಿಲ್ಲ. ಅವರಿಗೆ ಅಹಂಕಾರವಿರುವುದಿಲ್ಲ ಮತ್ತು ಅವರು ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸುತ್ತಾರೆ. ವಿರೋಧಾಭಾಸ, ಕೋಪ, ಮೋಹ ಮತ್ತು ಅಜ್ಞಾನದಿಂದ ತುಂಬಿದ ರಾಕ್ಷಸ ಸ್ವಭಾವದ ಜನರು ದ್ವೇಷ ಮತ್ತು ಜನರನ್ನು ನಾಶ ಮಾಡುತ್ತಾರೆ.
ಅವರು ತೊಂದರೆಗಳನ್ನು ಉಂಟುಮಾಡುತ್ತಾರೆ, ಅವರು ಧರ್ಮವನ್ನು ಅಗೌರವಿಸುತ್ತಾರೆ ಮತ್ತು ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾರೆ. ಅವರು ಯಾವಾಗಲೂ ಭ್ರಮೆಯಲ್ಲಿ ಉಳಿಯುತ್ತಾರೆ. ದೈವಿಕ ಸ್ವಭಾವವನ್ನು ಅನುಸರಿಸುವ ಮೂಲಕ ನಾವು ನಮ್ಮ ಆತ್ಮವನ್ನು ಮುಕ್ತಗೊಳಿಸಬಹುದು. ಆದರೆ ರಾಕ್ಷಸ ಸ್ವಭಾವವನ್ನು ಅನುಸರಿಸುವ ಮೂಲಕ ನಾವು ಭ್ರಮೆಯ ಬಂಧನಗಳಲ್ಲಿ ಸಿಲುಕಿಕೊಳ್ಳಬಹುದು ಎಂದು ನಾವು ಅರ್ಥಮಾಡಿಕೊಳ್ಳಬೇಕು. ಈ ಅಧ್ಯಾಯದಿಂದ ನಾವು ದೈವಿಕ ಸ್ವಭಾವವನ್ನು ಅನುಸರಿಸಬೇಕು ಮತ್ತು ರಾಕ್ಷಸ ಸ್ವಭಾವವನ್ನು ತಪ್ಪಿಸಬೇಕು ಎಂದು ಕಲಿಯುತ್ತೇವೆ. ಈ ಅಧ್ಯಾಯದಿಂದ ನಾವು ಸಾತ್ವಿಕತೆಯನ್ನು ಅನುಸರಿಸಬೇಕು ಮತ್ತು ಪರಸ್ಪರ ಗೌರವ, ಧರ್ಮ ಮತ್ತು ಶಾಂತಿಯ ಕಡೆಗೆ ಸಾಗಬೇಕು ಎಂದು ಸಹ ನಾವು ಕಲಿಯುತ್ತೇವೆ. ನಾವು ರಜಸ್ಸು ಮತ್ತು ತಮಸ್ಸಿನ ಕಡೆಗೆ ಸಾಗಬಾರದು, ಏಕೆಂದರೆ ಇವು ನಮ್ಮನ್ನು ಬಂಧನದಲ್ಲಿ ಸಿಲುಕಿಸಬಹುದು. 17ನೇ ಅಧ್ಯಾಯ ಶ್ರದ್ಧಾ ವಿಭಾಗ ಯೋಗ. ಈ ಅಧ್ಯಾಯವು ಭಗವದ್ಗೀತೆಯ ಪ್ರಮುಖ ಅಧ್ಯಾಯವಾಗಿದ್ದು, ಇದು ನಮಗೆ ಶ್ರದ್ಧೆ ಮತ್ತು ಧಾರಣೆಯ ಮಹತ್ವದ ಬಗ್ಗೆ ಕಲಿಸುತ್ತದೆ. ಶ್ರದ್ಧೆ ಎಂದರೆ ನಂಬಿಕೆ, ಮತ್ತು ಇದು ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಈ ಅಧ್ಯಾಯದಲ್ಲಿ ದೇವರು ನಮಗೆ ನಮ್ಮ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ನಮ್ಮ ನಂಬಿಕೆಗಳ ಮೇಲೆ ದೃಢವಾಗಿರಬೇಕು ಎಂದು ಹೇಳುತ್ತಾನೆ. ನಾವು ದೇವರಿಗೆ ಆದರ್ಶ ಮಾದರಿಗಳಾಗಬೇಕು ಮತ್ತು ಆತನನ್ನು ನಂಬಿಕೆಯಿಂದ ಅನುಸರಿಸಬೇಕು. ಇದು ನಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಅರ್ಜುನ, ನಾವು ನಮ್ಮ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಮತ್ತು ಅವುಗಳನ್ನು ದೇವರಿಗೆ ಅರ್ಪಿಸಬೇಕು. ನಂಬಿಕೆ ಮತ್ತು ನಮ್ಮ ಹಿಂದಿನ ಕಾರ್ಯಗಳು ನಮ್ಮ ಜೀವನವನ್ನು ಪೂರ್ಣಗೊಳಿಸುತ್ತವೆ ಮತ್ತು ದೇವರ ಕಡೆಗೆ ನಮ್ಮನ್ನು ಸಮರ್ಪಿಸುತ್ತವೆ. ಇದು ನಮಗೆ ಪ್ರೀತಿ ಮತ್ತು ನಂಬಿಕೆಯ ಭಾವನೆಯನ್ನು ನೀಡುತ್ತದೆ. ಆದ್ದರಿಂದ ನಂಬಿಕೆಯಿಂದ ಮಾತ್ರ ನಾವು ಯಶಸ್ಸನ್ನು ಸಾಧಿಸಬಹುದು ಮತ್ತು ನಮ್ಮ ಕಾರ್ಯಗಳನ್ನು ದೇವರಿಗೆ ಸಮರ್ಪಿಸಬೇಕು. ನಾವು ನಮ್ಮ ಜೀವನದಲ್ಲಿ ನಿಜವಾದ ಮತ್ತು ಹೃತ್ಪೂರ್ವಕ ನಂಬಿಕೆಯನ್ನು ಹೊಂದಿರಬೇಕು, ಏಕೆಂದರೆ ಇದು ನಮಗೆ ಆದರ್ಶಗಳು ಮತ್ತು ಗೌರವವನ್ನು ನೀಡುತ್ತದೆ. ಇದು ಅಂತಿಮವಾಗಿ ನಮ್ಮ ಜೀವನವನ್ನು ಸುಧಾರಿಸುತ್ತದೆ. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಸ್ನೇಹಿತರೆ, ಈ ಅಧ್ಯಾಯದಲ್ಲಿ ನಮಗೆ ತ್ಯಾಗ ಮತ್ತು ವೈರಾಗ್ಯದ ನಡುವಿನ ಪರಸ್ಪರ ಸಂಬಂಧದ ಬಗ್ಗೆ ಹೇಳಲಾಗಿದೆ. ಆದ್ದರಿಂದ ಈ ಅಧ್ಯಾಯವು ಬಹಳ ಮುಖ್ಯವಾಗುತ್ತದೆ, ಏಕೆಂದರೆ ತ್ಯಾಗ ಮತ್ತು ವೈರಾಗ್ಯದ ಮಾರ್ಗವು ಸಹ ಮೋಕ್ಷವನ್ನು ಸಾಧಿಸಲು ಕಾರಣವಾಗುತ್ತದೆ. ಅದು ಹೇಗೆ ಆಗಬಹುದು? ವಾಸ್ತವವಾಗಿ ತ್ಯಾಗ ಮತ್ತು ವೈರಾಗ್ಯ ಒಂದೇ ಎಂದು ಈ ಅಧ್ಯಾಯದಲ್ಲಿ ತಿಳಿಯೋಣ. ಈ ಸಂಪೂರ್ಣ ಗೀತಾ ಪುಸ್ತಕದ ಸಾರವನ್ನು ನೀವು ಈ ಆಲೋಚನೆಯಲ್ಲಿ ಪಡೆಯುತ್ತೀರಿ. ಆದ್ದರಿಂದ ನೀವು ಈ ಅಧ್ಯಾಯವನ್ನು ಎಚ್ಚರಿಕೆಯಿಂದ ಆಲಿಸಬೇಕು. ಅರ್ಜುನನು ಪ್ರಶ್ನೆಯನ್ನು ಕೇಳಿದ್ದಾನೆ, ಕೃಷ್ಣ, ನನಗೆ ತ್ಯಾಗ ಮತ್ತು ವೈರಾಗ್ಯದ ಬಗ್ಗೆ ತಿಳಿದಿದೆ. ನೀವು ಅದರ ಬಗ್ಗೆ ತಿಳಿಯಲು ಬಯಸುತ್ತೇನೆ. ದಯವಿಟ್ಟು ಅದರ ಬಗ್ಗೆ ನನಗೆ ಹೇಳಿ. ಶ್ರೀಕೃಷ್ಣನು ಹೇಳಿದನು, ಅರ್ಜುನ, ಈ ಜಗತ್ತಿನಲ್ಲಿ ಕೆಲವು ಜನರು ತಮ್ಮ ಕಾರ್ಯಗಳ ಫಲಗಳನ್ನು ತ್ಯಜಿಸುವುದನ್ನು ವೈರಾಗ್ಯ ಎಂದು ಕರೆಯುತ್ತಾರೆ, ಮತ್ತು ಯಾರಾದರೂ ತಮ್ಮ ಕಾರ್ಯಗಳ ಫಲಿತಾಂಶಗಳನ್ನು ತ್ಯಜಿಸಿದರೆ ಅದನ್ನು ಸನ್ಯಾಸ ಎಂದು ಕರೆಯಲಾಗುತ್ತದೆ. ಕೆಲವು ಜನರು ಎಲ್ಲಾ ಕಾರ್ಯಗಳನ್ನು ದೋಷ ಎಂದು ಪರಿಗಣಿಸಿ ಅವುಗಳನ್ನು ಬಿಡಬೇಕು ಎಂದು ಹೇಳುತ್ತಾರೆ, ಮತ್ತು ಕೆಲವು ಜನರು ಯಜ್ಞ, ತಪಸ್ಸು ಮತ್ತು ದಾನ ಕಾರ್ಯಗಳನ್ನು ಎಂದಿಗೂ ತ್ಯಜಿಸಬಾರದು ಎಂದು ಹೇಳುತ್ತಾರೆ. ಆದ್ದರಿಂದ ಅರ್ಜುನ, ಈಗ ನೀನು ನನ್ನಿಂದ ವೈರಾಗ್ಯ ಮತ್ತು ಸನ್ಯಾಸವನ್ನು ಚೆನ್ನಾಗಿ ಅರ್ಥಮಾಡಿಕೋ. ಮೊದಲನೆಯದಾಗಿ ನಾನು ನಿನಗೆ ತ್ಯಾಗದ ಬಗ್ಗೆ ಹೇಳುತ್ತೇನೆ. ಮತ್ತು ಈ ತ್ಯಾಗಗಳು ಸಹ 3 ವಿಧ: ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. ಯಜ್ಞ, ತಪಸ್ಸು ಮತ್ತು ದಾನ. ಈ 3 ತ್ಯಜಿಸಲು ಯೋಗ್ಯವಲ್ಲ, ಆದರೆ ಫಲಿತಾಂಶಗಳ ಬಯಕೆಯಿಲ್ಲದೆ ಮಾಡಲಾಗುತ್ತದೆ. ಯಜ್ಞ, ತಪಸ್ಸು ಮತ್ತು ದಾನವನ್ನು ಸಾತ್ವಿಕ ತ್ಯಾಗ ಎಂದು ಕರೆಯಲಾಗುತ್ತದೆ. ಅಂದರೆ ಫಲ ಅಥವಾ ಮೋಹವಿಲ್ಲದ ಶಾಸ್ತ್ರಗಳಲ್ಲಿ ಮಾಡಿದ ಕೆಲಸ ಮತ್ತು ಧರ್ಮವನ್ನು ಸಾತ್ವಿಕ ತ್ಯಾಗ ಎಂದು ಕರೆಯಲಾಗುತ್ತದೆ. ಯಾವುದೇ ಕ್ರಿಯೆಯನ್ನು ಬೇರೆ ಯಾವುದೇ ಕಾರಣಕ್ಕಾಗಿ ತ್ಯಾಗ ಮಾಡಿದರೆ ಅದನ್ನು ತಾಮಸಿಕ ಎಂದು ಪರಿಗಣಿಸಲಾಗುತ್ತದೆ. ತ್ಯಾಗವನ್ನು ವೈರಾಗ್ಯ ಎಂದು ಕರೆಯಲಾಗುತ್ತದೆ. ಯಾವ ವ್ಯಕ್ತಿಯು ಯಾವುದೇ ಕೆಲಸವನ್ನು ಪ್ರೀತಿಸುವುದಿಲ್ಲ ಅಥವಾ ದ್ವೇಷಿಸುವುದಿಲ್ಲವೋ ಅವನು ನಿಜವಾದ ವೈರಾಗ್ಯಿಯಾಗಿದ್ದಾನೆ. ಮನುಷ್ಯನ ದೇಹವು ಎಷ್ಟೇ ಪ್ರಯತ್ನಿಸಿದರೂ ಅದು ಇನ್ನೂ ಸಂಪೂರ್ಣವಾಗಿ ಕೆಲಸವನ್ನು ತ್ಯಜಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ ಉಸಿರಾಟ. ಆದ್ದರಿಂದ ದೇಹವು ಕೆಲಸದಿಂದ ಮುಕ್ತವಾಗುವುದು, ಕಾರ್ಯಗಳ ಫಲಗಳನ್ನು ಬಿಡುವುದೇ ನಿಜವಾದ ವೈರಾಗ್ಯ. ಈ ಜಗತ್ತಿನಲ್ಲಿ ತಮ್ಮ ಕಾರ್ಯಗಳ ಫಲಗಳನ್ನು ತ್ಯಜಿಸದವರನ್ನು ಅವರ ಕಾರ್ಯಗಳ ಫಲಗಳು ಮರಣದ ನಂತರವೂ ಅವರನ್ನು ಬಿಡುವುದಿಲ್ಲ. ಅದಕ್ಕಾಗಿಯೇ ತಮ್ಮ ಕಾರ್ಯಗಳ ಫಲಗಳನ್ನು ತ್ಯಜಿಸುವುದೇ ನಿಜವಾದ ವೈರಾಗ್ಯ. ಯಾರು ತಮ್ಮ ಕಾರ್ಯಗಳ ಫಲಗಳನ್ನು ತ್ಯಜಿಸುವುದಿಲ್ಲವೋ, ಈ ಮಾರ್ಗವನ್ನು ಆರಿಸುವುದಿಲ್ಲವೋ, ಅವರ ಕಾರ್ಯಗಳ ಫಲಗಳು ಮರಣದ ನಂತರವೂ ಅವರೊಂದಿಗೆ ಉಳಿಯುತ್ತವೆ. ಆದ್ದರಿಂದ ನಾವು ಅಂತಿಮವಾಗಿ ನಮ್ಮ ಕಾರ್ಯಗಳ ಫಲಗಳ ಆಸೆಯನ್ನು ತ್ಯಜಿಸಬೇಕು. ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಈ ಅಮೂಲ್ಯವಾದ ಜ್ಞಾನವು ಕೇವಲ ಒಂದು ಯುಗದ ಸತ್ಯವಾಗಿರದೆ ಕಾಲಾತೀತ ಮಾರ್ಗದರ್ಶಿಯಾಗಿದೆ. ನಿಮ್ಮೆಲ್ಲರ ಬದುಕಿನ ಹಾದಿಯಲ್ಲಿ ನೀವು ಎದುರಿಸುವ ಪ್ರತಿಯೊಂದು ಸವಾಲು, ಪ್ರತಿ ನಿರ್ಧಾರ ಮತ್ತು ಪ್ರತಿ ಭಾವನಾತ್ಮಕ ಏರಿಳಿತಕ್ಕೂ ಗೀತೆಯು ಉತ್ತರವನ್ನು ನೀಡಿದೆ ಎಂಬುದನ್ನು ಈಗ ನೀವು ಅರಿತುಕೊಂಡಿದ್ದೀರಿ. ನಮ್ಮ ಕರ್ಮವನ್ನು ಪೂರ್ಣ ಶ್ರದ್ಧೆಯಿಂದ ನಿರ್ವಹಿಸುವುದು, ಫಲದ ಆಸೆಯನ್ನು ತ್ಯಜಿಸುವುದು
ಮತ್ತು ನಮ್ಮ ನಿಜವಾದ ಸ್ವರೂಪವಾದ ಆತ್ಮವನ್ನು ಅರಿತು ಮನಸ್ಸನ್ನು ನಿಯಂತ್ರಿಸುವುದು ಇವೇ ನಿಜವಾದ ಮೋಕ್ಷದ ಮತ್ತು ಯಶಸ್ಸಿನ ಹೆಜ್ಜೆಗಳು. ಈ ಆಧ್ಯಾತ್ಮಿಕ ಮತ್ತು ಪ್ರೇರಕ ವಿಚಾರಧಾರೆಗಳು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆಯನ್ನು ತಂದಿವೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮೆಲ್ಲರ ಸಹಕಾರ ಮತ್ತು ಸಮಯಕ್ಕಾಗಿ ಕನ್ನಡ ವಿಚಾರಧಾರೆಗಳ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈ ಪರಮಜ್ಞಾನವು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಕನ್ನಡ ವಿಚಾರಧಾರೆಗಳ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಧ್ಯಾತ್ಮದ ಈ ಪಯಣದಲ್ಲಿ ನಮ್ಮೊಂದಿಗೆ ಸಾಗಲು ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನು ಎಲ್ಲಾಗೆ ಹೊಂದಿಸಿ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭವಾಗಲಿ.